ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ಶುಭೋದಯದ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾ ಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ನರಳುತ್ತಲೇ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಕಡಿಮೆ ಮಾಡ್ಕೊಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಔಷಧಿ ಅಂದರೆ ಅದು ಮಧುಮೇಹ ನಿವಾರಣ್ ಎನ್. ಮತ್ತು ದೇಹಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಅಂತಂದರೆ ಇದು ಅಪ್ಪಟ ಆಯುರ್ವೇದದ ಔಷಧಿ ಅಲ್ವಾ. ಹಾಗಾಗಿ ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿರ್ತಕ್ಕಂಥದ್ದೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅದರಲ್ಲೂ ನಮ್ಮ ಕ್ಷೇತ್ರ, ನಮ್ಮೆಲ್ಲರ ಪ್ರೀತಿಯ ಕ್ಷೇತ್ರವಾಗಿರತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ, ಅಲ್ಲಿ ಲಕ್ಷ್ಮೀ ಭುವರಸ್ವಾಮಿ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಬಹಳ ಬೃಹದಾಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ ಶಿಲಾಮೂರ್ತಿಯನ್ನು, ಸಾಲಿಗ್ರಾಮವನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಸಾಲಿಗ್ರಾಮ ಶಿಲೆಯಾಗಿರ್ತಕ್ಕಂಥ ಕೃಷ್ಣ ಶಿಲೆಯಲ್ಲಿ ತಾಯಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥವಳಿದ್ದಾಳೆ. ತಾಯಿ ಪ್ರತಿನಿತ್ಯನೂ ಕೂಡ ಬರ್ತಕ್ಕಂಥ ಭಕ್ತಾದಿಗಳನ್ನು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಮಾತೃಸ್ವರೂಪಳಾಗಿ ಆ ಮಾತೃ ಭಾವನೆಯಿಂದ ಎಲ್ಲರ ಭಾವನೆಗಳಿಗೂ ಕೂಡ ಸ್ಪಂದಿಸ್ತಾ ಎಲ್ಲರ ಒಂದು ಆಸೆಗಳನ್ನು ಕೂಡ ಈಡೇರಿಸ್ತಾ ಅಲ್ಲಿ ತಾಯಿನೂ ಕೂಡ ನೆಲೆಸಿರ್ತಕ್ಕಂಥದ್ದಾಳೆ ತಾಯಿ ಮಹಾಲಕ್ಷ್ಮಿ. ತಾಯಿಯ ಆರಾಧನೆ, ಅದರಲ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯ, ಪ್ರತಿನಿತ್ಯನೂ ಕೂಡ ತಾಯಿ ಕೊಟ್ಟಿರ್ತಕ್ಕಂಥ ಈ ಒಂದು ಭಿಕ್ಷೆ, ಈ ಒಂದು ದೇಹ, ಈ ಒಂದು ಕೈಗಳಿಂದ ತಾಯಿಯನ್ನು ಮುಟ್ಟಿ ಪ್ರತಿನಿತ್ಯ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಈ ಒಂದು ನನ್ನ ಭಾಗ್ಯ, ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಲ್ಲಿರ್ತಕ್ಕಂಥ ತಾಯಿಯ ಸೇವೆ ಅದು ನಿಜಕ್ಕೂ ಹೇಳ್ತೀನಿ ಎಲ್ಲ ಒಂದು ರೀತಿ ಅದೃಷ್ಟ ಅಂತಲೇ ಹೇಳ್ಬೋದು. ಪ್ರತಿನಿತ್ಯವೂ ಕೂಡ ಬೆಳಗಿನ ಜಾವ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳನ್ನು ಸಲ್ಲಿಸಿ ತಾಯಿಯನ್ನು ಸ್ಪರ್ಶ ಮಾಡಿ, ಅಂದರೆ ಆ ತಾಯಿಯನ್ನು ಸ್ವತಃ ನನ್ನ ಕೈಯಾರೆ ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತೀವಲ್ಲ, ಅದೆಲ್ಲವೂ ಕೂಡ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಾನ್ನಿಧ್ಯ ಅದು ಶ್ರೀ ಕ್ಷೇತ್ರ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರ ಲಕ್ಷ್ಮೀ ಭುವರಸ್ವಾಮಿ ಸನ್ನಿಧಾನ. ಭಗವಂತನ ಅನುಗ್ರಹ, ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಕನ್ನಡದ ಹಬ್ಬ, ಕನ್ನಡದ ರಾಜ್ಯೋತ್ಸವದ ಹಬ್ಬ ಬಹಳ ವಿಶೇಷವಾಗಿ ನೆರವೇರಿತು ಜಯನಗರದಲ್ಲಿ.
ಆ ಒಂದು ಕಾರ್ಯಕ್ರಮದ ಸಂಪೂರ್ಣವಾಗಿರತಕ್ಕಂಥ ದೃಶ್ಯಾವಳಿಗಳನ್ನು, ಕಾರ್ಯಕ್ರಮ ಹೇಗೆ ನೆರವೇರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ದೃಶ್ಯಗಳನ್ನು ತಾವು ಇದೇ ಬರತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು. ಅದರ ಜೊತೆಗೆ ದತ್ತ ಜಯಂತಿಯ ಬಹಳ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ನಮ್ಮ ಪ್ರೀತಿಯ ಮಹರ್ಷಿ ಮಂದಿರದಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿ ನೆರವೇರಿತು. ದತ್ತರಿಗೆ ಬಹಳ ವಿಶೇಷವಾಗಿರತಕ್ಕಂಥ ಒಂದು ಸಂಕಲ್ಪ ಆಗಿರ್ಬೋದು, ಒಂದು ಪೂಜಾನುಷ್ಠಾನ ಆಗಿರ್ಬೋದು, ಭಗವಂತನ ಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ದತ್ತರ ಒಂದು ಸ್ಮರಣೆಯಲ್ಲಿ ಹೋಮ ಹವನದ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅತ್ಯದ್ಭುತವಾಗಿ ನೆರವೇರಿತು ಅಂತಲೇ ಹೇಳ್ಬೋದು. ಅದೆಲ್ಲದರ ಜೊತೆಗೆ ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ನಾನು ತೋರಿಸ್ತಕ್ಕಂಥ ಲಕ್ಷ್ಮೀ ಬೋರಸ್ವಾಮಿಯ ರಕ್ಷಾಮಂಡಲದಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿರ್ತಕ್ಕಂಥ ಮೃತ್ತಿಗೆ ಪ್ರಸಾದ, ಈ ಒಂದು ಮೃತ್ತಿಗೆ ಪ್ರಸಾದ ಹೇಗೆ ತಯಾರಾಗತ್ತೆ, ಈ ಒಂದು ಮೃತ್ತಿಗೆ ಪ್ರಸಾದಕ್ಕೆ ಏನಕ್ಕಷ್ಟೊಂದು ಶಕ್ತಿ, ಇವತ್ತಿಗೂ ಕೂಡ ಎಷ್ಟೋ ಜನ ಒಂದು 48 ದಿನದ ಮಂಡಲಾನುಷ್ಠಾನವನ್ನು ಯಾರೆಲ್ಲ ಮಾಡ್ತಾ ಇದ್ದಾರೋ ಅವ್ರ ಇಷ್ಟಾರ್ಥಗಳು ಕಾರ್ಯಸಿದ್ಧಿ ಆಗಲಿಕ್ಕೆ ಏನಿದರ ಮೂಲ, ಅಂಥ ಶಕ್ತಿ ಏನಿದೆ ಎಂಬತಕ್ಕಂಥದ್ರ ಬಗ್ಗೆ ತಾವೆಲ್ಲರಿಗೂ ಕೂಡ ಒಂದು ಸಂಶಯ ಇತ್ತು. ಇದರಲ್ಲಿರ್ತಕ್ಕಂಥ ಮೃತ್ತಿಗಳಿಗೆ ಏನಕ್ಕಷ್ಟು ಶಕ್ತಿ, ಎಲ್ಲಿಂದ ತರ್ತಾರೆ ಈ ಮೃತ್ತಿಗೆಗಳಲ್ಲಿ ಏನೇನೆಲ್ಲ ಬೆರೆಸ್ತಾರೆ ಎಂಬತಕ್ಕಂಥದ್ರ ಬಗ್ಗೆ ಎಲ್ರಿಗೂ ಕೂಡ ಒಂದು ಆಲೋಚನೆ ಇತ್ತು. ಆದರೆ ನಾವು ಕೂಡ ಕಾರ್ಯಕ್ರಮದಲ್ಲಿ ಸಾಧಾರಣವಾಗಿ ತಿಳಿಸ್ತಾ ಇದ್ವಿ, ಸಾಕಷ್ಟು ವನಮೂಲಿಕೆಗಳನ್ನು, ಗಿಡಮೂಲಿಕೆಗಳನ್ನು, ಸುಗಂಧ ದ್ರವ್ಯಗಳನ್ನು ಎಲ್ಲವನ್ನೂ ಕೂಡ ನಾವು ಅದರಲ್ಲಿ ಬೆರೆಸ್ತಾ ಇದ್ವಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಗೊತ್ತಿತ್ತು, ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಆದರೆ ಇದೇ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿದೆ. ಆದರೆ ಮೃತ್ತಿಗೆ ಪ್ರಸಾದವೂ ಕೂಡ ಹೇಗೆ ತಯಾರಾಗತ್ತೆ, ಅಂದರೆ ಆ ತಾಯಿಯ ಆ ಸಾನ್ನಿಧ್ಯದಿಂದ ಹೇಗೆ ಪೂಜಾನುಷ್ಠಾನಗೊಂಡು ಬರುತ್ತೆ, ಅಲ್ಲಿನ ಆ ಕ್ರಮ ಹೇಗಿರುತ್ತೆ, ಅಲ್ಲಿನ ಅನುಷ್ಠಾನಗಳೇನಿರುತ್ತೆ, ಭಕ್ತಾದಿಗಳ ಕೈಗೆ ತಲುಪೋದಕ್ಕಿಂತ ಮುಂಚೆ ಯಾವೆಲ್ಲ ಅನುಷ್ಠಾನಗಳನ್ನು ಅದು ಸ್ವೀಕರಿಸ್ಕೊಳ್ಳುತ್ತೆ ಅಂತಂದರೆ, ಆ ಒಂದು ಮೃತ್ತಿಗೆ ಪ್ರಸಾದಕ್ಕೆ ನಾವು ಅನುಷ್ಠಾನಗಳನ್ನು ಸಲ್ಲಿಸ್ತೀವಿ, ಪೂಜಾನುಷ್ಠಾನ ಹೇಗೆ ನಡೆಯುತ್ತೆ, ಅದೆಲ್ಲದರ ಬಗ್ಗೆನೂ ಕೂಡ ಸವಿಸ್ತಾರವಾದ ಸಂಪೂರ್ಣವಾದ ಮಾಹಿತಿಯನ್ನು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ವೀಕ್ಷಿಸ್ತೀರಿ. ಇನ್ನು ಇದೊಂದು ಕಡೆ ಆಯಿತು. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಎಂದಿನಂತೆ ಬಹಳ ವಿಶೇಷವಾಗಿರ್ತಕ್ಕಂಥ ರಾಶಿಫಲ. ಅದರಲ್ಲೂ ಗುರುಗಳು ತಿಳಿಸಿದ ಹಾಗೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಗುರುಜಿಯವರು ತಿಳಿಸಿದ ಹಾಗೆ ಸಾಕಷ್ಟು ಜನ ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರ, ಪತ್ರಗಳನ್ನು ಬರೀಬೇಕು. ಪತ್ರಗಳನ್ನು ಮಾತ್ರ ಬರೀರಿ. ಕರೆಯನ್ನು ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳೆದುರಾಗುತ್ತೆ. ಪತ್ರದನ್ನು ತಾವು ಬರೀಬೇಕಾದ್ರೆ ಲಾಸ್ಟಲ್ಲೇ ನಿಮ್ಮ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿಬಿಟ್ರೆ ನಾವೇ ನಿಮಗೆ ಕರೆಯನ್ನು ಮಾಡ್ತೇವೆ. ಭಾನುವಾರದ ಕಾರ್ಯಕ್ರಮದಲ್ಲಿ ಇದೊಂದು ಸೌಲಭ್ಯ ತಮಗೆಲ್ಲರಿಗೂ ಕೂಡ ಇದೆ, ಇದೊಂದು ಅವಕಾಶ ತಮ್ಮೆಲ್ಲರಿಗೂ ಕೂಡ ಇದೆ. ಹಾಗಾಗಿ ಪತ್ರವನ್ನು ಬರೆಯೋದ್ರ ಮುಖಾಂತರ ಆ ಒಂದು ಪತ್ರದಲ್ಲಿ ತಮ್ಮ ಫೋನ್ ನಂಬರನ್ನು ಕೂಡ ಬರೆದುಬಿಟ್ರೆ ನಾವೇ ಸ್ವತಃ ಡೈರೆಕ್ಟಾಗಿ ನಿಮಗೆ ಕಾಲನ್ನು ಮಾಡ್ತೀವಿ. ಆಗ ಕಾರ್ಯಕ್ರಮದಲ್ಲಿ ನೇರ ನಾವಿಬ್ಬರು ಕೂಡ ಕೂತು ಮಾತಾಡ್ಬೋದು. ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಮಾತನಾಡತಕ್ಕಂಥ ಮನಸ್ಸರಿ ನೀಡತಕ್ಕಂಥ ಮಾರ್ಗದರ್ಶನದ ಮೇಲೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಅಮಾವಾಸ್ಯೆ ಇದೆಯಲ್ಲ, ಗುರುಜಿಯವರು ತಿಳಿಸ್ತಾ ಇದ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಿಳಿಸ್ಕೊಡ್ತೀನಿ ಅಂಥೇಳಿ. ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ ಅನುಷ್ಠಾನ ಹೇಗಿರುತ್ತೆ ಅಂತ ಹೇಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಕಾರ್ಯಕ್ರಮದ ಇಂದಿನ ಭಾಗದ ಕಡೆ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಇವತ್ತಿನ ಸಹ ಅಮಾವಾಸ್ಯೆ ಇರುವ ಕಾರಣದಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ ಅಂತ ಹೇಳಿ ಗುರುಜಿಯವರು ನಿನ್ನೆಯ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ರು. ಹಾಗಿದ್ರೆ ಅನುಷ್ಠಾನವನ್ನು ಯಾವಾಗ ತಿಳಿಸ್ಕೊಡ್ತಾರೆ, ಅನುಷ್ಠಾನದ ಬಗ್ಗೆ ಕ್ರಮಗಳು ಹೇಗಿರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ತಿಳ್ಕೊಳ್ಬೇಕಂತಂದರೆ ನಮ್ಮ ಪ್ರೀತಿಯ ಗುರುಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸಹಸ್ರಶಿವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶುದ್ಧೋ ವೃತ್ವಾತ್ಯತಿಷ್ಠದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ತೀಶಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುತಂದಿವಿ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅಮಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ
ಶೇಷಾದ್ರಿ ಪತರೇವ ಚ ಶ್ರೀರಾಮಚಂದ್ರಾಯ ನಮಃ ರಘುವೀರಸಮರ್ಥಾಯ ನಮಃ ಜಾನಕಿ ವಲ್ಲಭಾಯ ನಮಃ ದಶರಥನಂದನಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀರಾಮಾಯ ನಮಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಆರಾಧನೆ, ಭಗವತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ತಾವೆಲ್ಲರೂ ಸಿದ್ಧ ಮಾಡಿದ್ದೇ ಆದರೆ ಇವತ್ತಿನ ಈ ಶುಭ ಶುಕ್ರವಾರ, ಅದರಲ್ಲೂ ಮಹತ್ತರವಾಗಿರ್ತಕ್ಕಂಥ ಅಮಾವಾಸ್ಯೆ, ಈ ಅಮಾವಾಸ್ಯೆ ಅಂತ ಬಂದಾಗ ಒಂದಷ್ಟು ಜನ ದುಡುಕಿ ತೀರ್ಮಾನಗಳನ್ನು ತಂದುಕೊಂಡ್ಬಿಡ್ತೀರಿ. ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆಯ 1-2-3 ದಿನಗಳ ಹಿಂದೆ, ಅಮಾವಾಸ್ಯೆ ಕಳೆದ 1-3 ದಿನಗಳ ಮುಂದೆ, ಅದೇ ಪ್ರಕಾರ ಹುಣ್ಣಿಮೆಯ 3 ದಿವಸಗಳ ಮುಂದೆ, ಹುಣ್ಣಿಮೆ ಆದಂತಹ 3 ದಿವಸಗಳ ಹಿಂದೆ, ಆ ಹಿಂದೆ ಮುಂದೆ ಬರ್ತಕ್ಕಂತಹ ದಿನಗಳ 3 ದಿವಸ ಅಂದರೆ 6 ದಿನಗಳು, 6-7 ದಿನಗಳಿದೆಯಲ್ಲ, ಆ 7 ದಿನಗಳು 7 ಗೋಳುಗಳಾಗಿ ಮುಂದಾಗ್ಬಿಡುತ್ತೆ. ಎಷ್ಟೋ ಜನ ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು, ಹುಚ್ಚು ಪ್ರಯತ್ನಗಳು ಮಾಡ್ತಕ್ಕಂಥದ್ದು, ಕೆಲವಷ್ಟು ಬೇರೆ ಬೇರೆ ಥರ ತೀರ್ಮಾನಕ್ಕೆ ಬಂದು ಸಮಸ್ಯೆನ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಇರ್ತಕ್ಕಂಥದ್ದು ಸಾಕಷ್ಟು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರಲ್ಲೂ ಸಹಿತ ಒಂದು ಮನವಿ ಮಾಡಿಕೊಳ್ತಕ್ಕಂಥದ್ದಿಷ್ಟೇ, ಪ್ರತಿಯೊಬ್ಬರ ಮನೆ ಮಕ್ಕಳಾಗಲಿ, ಹಿರಿಯರಾಗಲಿ, ಗಂಡ ಹೆಂಡತಿಯರಾಗಲಿ, ದಂಪತಿಗಳ ಮಧ್ಯದಲ್ಲಾಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಪೋಷಕರು ಅನುಭವಸ್ಥರಾಗಲಿ, ಈ ಪೌರ್ಣಮಿ ಮತ್ತು ಅಮಾವಾಸ್ಯೆ ಅಂತ ಬಂದಾಗ, ಅಮಾವಾಸ್ಯೆ ಪೌರ್ಣಮಿಯ ಹಿಂದೂ ಮುಂದೂ ಕೆಲವೊಬ್ಬರ ಮನಸ್ಸುಗಳಲ್ಲಿ ಭಾಳಷ್ಟು ವಿಚಿತ್ರವಾದಂತಹ ವರ್ತನೆಗಳು ಶುರುವಾಗ್ಬಿಡುತ್ತೆ. ಅದು ಕೆಲವಷ್ಟು ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಇದೆ. ಅಮಾವಾಸ್ಯೆ ಬರ್ತಾ ಇದೆ ಅಂದಾಗ ವಿಪರೀತವಾದಂತಹ ಕಾಲು ಜೋ ಮಿಡಿಯೋದು, ಕಾಲು ನೋವು ಬರೋದು, ಕಾರಣನೇ ಇಲ್ದಿರ ಮುಂಗೋಪ ಬರ್ತಕ್ಕಂಥದ್ದು, ಆ ಕೋಪಕ್ಕೆ ಏನು ಮಾಡ್ಕೊಳ್ತೀವಪ್ಪ ಆ ಕ್ಷಣ, ಅಥವಾ ಏನು ತೀರ್ಮಾನ ತಂದುಕೊಳ್ತೀವೋ ಅದು ಅರಿವಿಗೆ ಆಗದಿರತಕ್ಕಂಥದ್ದು. ತಡೆಯೋರು ತಡ್ಕೊಳ್ಳೋರು ಎಷ್ಟು ಅಂತ ತಡೀತಾರೆ ಮನೆಯಲ್ಲಿಂಥ ಪರಿಸ್ಥಿತಿನ. ಕೆಲವೊಬ್ಬರ ಉದ್ವೇಗತನ ಇದೆಯಲ್ಲ, ಆ ಉದ್ವೇಗತನ ತಡಿಲಿಕ್ಕಾಗೋದಿಲ್ಲ, ಸುಮ್ಮನೆ ಆದರೂ ಕೋಪ ಮಾಡ್ಕೊಳ್ತಕ್ಕಂಥದ್ದು. ಕಾಫಿ ತಂದು ಕೊಡೋದು 2 ನಿಮಿಷ ತಡ ಆದರೆ ಮನೆಯಲ್ಲಿರೋ ಯಜಮಾನರು ಅವ್ರು ಕೋಪ ಮಾಡ್ಕೊಳ್ಳೋದು. ಒಂದಲ್ಲ 2 ಸತಿ ಕಾಫಿ ಕೇಳಿದ ತಕ್ಷಣ ಅಡುಗೆ ಮನೆಯಿಂದ ಪಾತ್ರೆಗಳನ್ನು ಎತ್ತಿ ಕುಕ್ಕುವಂಥದ್ದು. ಹೆಣ್ಣುಮಕ್ಕಳು ನೀವೂ ಮಾಡ್ತೀರಿ, ಮನೆಯಲ್ಲಿರ್ತಕ್ಕಂಥ ಗಂಡಸರು ಅವರೂ ಮಾಡ್ತಾರೆ. ನಿಮ್ಮಿಬ್ಬರದ್ದು ಹೇಗಾರು ಇರಲಿ, ಈಗಷ್ಟೇ ಹೊರ ಪ್ರಪಂಚವನ್ನು, ಸುಂದರವಾದಂಥ ಪ್ರಕೃತಿಯನ್ನು ನೋಡ್ತಾ ತಂದೆ ತಾಯಿ ಮಡಿಲಲ್ಲಿದ್ದು ಒಂದು ಸ್ವಂತವಾದಂಥ, ಒಂದು ಸ್ವತಂತ್ರವಾದಂಥ ಜೀವನವನ್ನು ಕಟ್ಟಿಕೊಂಡು ಒಂದು ಸುಂದರವಾದ ಬದುಕು ಕಾಣಬೇಕಾಗಿರ್ತಕ್ಕಂಥ ಯುವ ಪ್ರತಿಭೆಗಳು, ಯುವಕರು, ಇವರೂ ಸಹಿತ ಇಂಥದ್ದೇ ಒಂದು ತಪ್ಪುಗಳನ್ನು ಮಾಡ್ತಾರೆ. ಇಲ್ಲಿವರೆಗೂ ನಾನು ತಿಳಿದ ಮಟ್ಟಿಗೆ ಸಾಕಷ್ಟು ಜನ ಈ ನೇಣು ಹಾಕ್ಕೊಳ್ಳೋದು, ವಿಷ ತಗೊಳ್ಳೋದು, ಉದ್ವಿಗ್ನಕ್ಕೆ ಒಳಗಾಗೋದು, ರೈಲಿಗೆ ತಲೆ ಕೊಡೋದು, ಅಥವಾ ಯಾವುದೋ ಬೆಟ್ಟ ಗುಡ್ಡಗಳ ಹತ್ರ ಹೋಗಿ ಬೀಳೋದು, ಒಟ್ಟು ಸಾವಿಗೆ ತುಂಬ ಹತ್ತಿರಕ್ಕಾಗುವಂಥ ಪರಿಸ್ಥಿತಿಗಳು ಯುವ ಪ್ರತಿಭೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಯುವಕರಲ್ಲಿ ಇಂಥ ಒಂದು ಹುಚ್ಚು ಗುಣ ಜಾಸ್ತಿ ಆಗ್ತಾ ಇದೆ. ಬದುಕಲಿಕ್ಕಾಗ್ದಿರ, ಬದುಕೋದು ಕಷ್ಟ ಅನ್ನಿಸ್ಕೊಂಡು, ಅಥವಾ ನನಗೆ ಬೇಕು ಅಂತ ಸಿಗದಿರ, ಅಥವಾ ನನ್ನ ಅಪೇಕ್ಷೆ ಅದನ್ನು ಈಡೇರಿಸ್ಕೊಳ್ಳೋಕ್ಕಾಗದಿರ ಇಂಥ ಹುಚ್ಚು ಪ್ರಯತ್ನಗಳನ್ನು ಮಾಡ್ತಿರ್ತಕ್ಕಂಥವರು ಯುವ ಪ್ರತಿಭೆಗಳು. ಆದರೆ ಏನೇ ಬಂದರೂ, ಎಂಥದ್ದೇ ಸಮಸ್ಯೆ ಇದ್ದರೂ, ಗ್ರಹಗತಿಗಳ ವ್ಯತ್ಯಾಸ ಇರಲಿ, ಕಷ್ಟ 100 ಇರಲಿ, 1000ದಷ್ಟು ಕಷ್ಟ ಬಂದರೂ, ಬೆಟ್ಟನೇ ತಲೆ ಮೇಲೆ ಬಿದ್ದರೂ ಸಹಿತ ಇವತ್ತು ಬಿದ್ದ ಬೆಟ್ಟ ನಾಳೆ ತಲೆಗಿಳಿಸ್ಕೋಬೋದು ಎಂಬತಕ್ಕಂಥ ಆ ನಂಬಿಕೆಯಿಂದ ಬದುಕ್ತಿರ್ತಕ್ಕಂಥವರು ಹಿರಿಯರು ಸಾಕಷ್ಟು ಜನ ಇದ್ದಾರೆ. ಇವತ್ತು ನಾನು ಯಾಕೆ ಈ ಸಬ್ಜೆಕ್ಟ್ ಎತ್ಕೊಂಡಿದ್ದೇನೆ ಅಂದರೆ, ಕಳೆದ 1-2-3 ದಿನಗಳಿಂದ ನಾನು ನೋಡ್ತಾ ಇರೋ ಮಟ್ಟಿಗೆ ಯುವ ಪ್ರತಿಭೆಗಳಲ್ಲಿ ಅತಿ ಉದ್ವಿಗ್ನವಾಗಿ ನಡ್ಕೊಂಡು ಹುಚ್ಚುಚ್ಚು ಪ್ರಯತ್ನಗಳನ್ನು ಮಾಡ್ತಾ, ನಮಗೆ ಬೇಕಾದ್ದು ಸಿಗಲಿಲ್ಲ, ಅಥವಾ ತನಗೆ ಬೇಕಾದಂಥ ಎಲ್ಲ ಸವಲತ್ತು ಸಿಗಲಿಲ್ಲ, ಅಥವಾ ತನಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಎಲ್ಲಿ ಪ್ರೀತಿ ಪ್ರೇಮ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹಳಾದಿ ಪ್ರೀತಿ ಪ್ರೇಮ ಇದೆಯಲ್ಲ, ಹುಚ್ಚಿಗೆದ್ದುಕೊಂಡು ಪ್ರೀತಿಸ್ತಕ್ಕಂಥದ್ದು. ಜನ್ಮ ಕೊಟ್ಟಂಥ ಜನ್ಮದಾತರನ್ನೂ ಮರೆತು, ಒಡ ಹುಟ್ಟಿದವ್ರನ್ನೂ ಮರೆತು, ಇಡೀ ಕುಟುಂಬ ತನಗೆ ಬೇಕಾದ್ದು ತನ್ನವರು ಅಂತಕ್ಕಂಥದ್ದೆಲ್ಲವನ್ನು ಮರೆತು ಈ ಒಂದು ಮೊಬೈಲು ಮತ್ತು ಅದರ ಹಿಂದಿರ್ತಕ್ಕಂಥ ಪ್ರಪಂಚ, ಮೊಬೈಲು ಪ್ರೀತಿಸ್ತಕ್ಕಂಥವ್ರು, ಹುಡುಗ ಆಗಲಿ ಹುಡುಗಿ ಆಗಲಿ ಇಬ್ಬರ ಕೈಯಲ್ಲೂ ಮೊಬೈಲ್ ಇರಲೇಬೇಕು. ಹುಡುಗ ಆ ಕಡೆಯಿಂದ ಮೆಸೇಜ್ ಮಾಡಿದ್ರೆ ಹುಡುಗಿ ಇಮಿಡಿಯೇಟ್ ಫೋನ್ ಅಟೆಂಡ್ ಮಾಡಬೇಕು, ಹುಡುಗಿ ಮೆಸೇಜ್ ಮಾಡಿದ್ರೆ ಹುಡುಗ ಫೋನ್ ಎತ್ಕೊಳ್ಬೇಕು. ಇಬ್ಬರಲ್ಲೂ ಆ ಒಂದು ಕಾನ್ವರ್ಸೇಷನ್ ಸರಿಯಾಗಿ ಆಗಲಿಲ್ಲ ಅಂದರೆ ತಗೋ ಪಕ್ಕದಲ್ಲಿರ್ತಕ್ಕಂಥ ವಿಷದ ಬಾಟ್ಲು, ಇಲ್ಲಾಂದರೆ ಫ್ಯಾನ್ಗೊಂದು ಹಗ್ಗ, ಇಲ್ಲಾಂದರೆ ಸುತ್ತಮುತ್ತ ಅದನ್ನು ಬೆಟ್ಟ ಗುಡ್ಡಗಳು, ಅದಕ್ಕೂ ಮೀರಿರ್ತಕ್ಕಂಥದ್ದು ಟ್ರೈನು, ಇಷ್ಟೇ ಪ್ರಪಂಚನ. ಈ ಪ್ರಕಾರವಾಗಿ ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಳ್ತಿರ್ತಕ್ಕಂಥ ಯುವ ಪ್ರತಿಭೆಗಳು ತುಂಬ ಜನ ಆಗಿದ್ದಾರೆ. ನಿಮಗಾಗಿ ಜನ್ಮವನ್ನು ಕೊಟ್ಟು ನಿಮ್ಮ ಸುಂದರವಾದ ಬದುಕು ಕಟ್ಟಿರತಕ್ಕಂಥ, ಕಟ್ಕೊಳ್ಳುವಂಥ ಬದುಕನ್ನು ಕಾಣಬೇಕು ಅಂತ ಪರಿತಪಿಸ್ತಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಜನ್ಮ ಕೊಟ್ಟವರಿದ್ದಾರೆ. ಇದು ಯಾವುದ್ರ ಬಗ್ಗೆನೂ ಅರಿವಿಲ್ಲ ಇತ್ತೀಚಿನ ದಿನದ ಈ ಪ್ರೀತಿ ಪ್ರೇಮಕ್ಕೆ. ಪ್ರೀತಿ ಪ್ರೇಮ ಅಂದರೆ ನಿಮ್ಮ ಅಪೇಕ್ಷೆ ಪಟ್ಟಿರೋದಂತ ಆಗೋಗ್ಬೇಕು, ನೀವೇನು ಬೇಕು ಅಂತಿದ್ದೀರೋ ಅದು ಸಿಕ್ಬಿಡಬೇಕು. ಆತುರದಿಂದ ಬಹಳ ಬೇಗ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು ಬಹುಶಃ ಅದನ್ನು ಅಪೇಕ್ಷೆ ಪಡೋ ರೀತಿ ಬೇರೆ ಇರುತ್ತೆ.
ಜೀವನದುದ್ದಕ್ಕೂ ನನಗೆ ಇದೇ ಪ್ರೀತಿ ಬೇಕು, ಇದೇ ದೇಶದಲ್ಲಿರಬೇಕು, ನನ್ನ ಹೃದಯವನ್ನು ಆಳುವಂಥವರಾಗಿರಬೇಕು, ಅಥವಾ ನಾನು ಅವರ ಮನೆಯಲ್ಲಿ ನಿಲ್ಲುವಂಥ ರೀತಿ ಇರಬೇಕು ಅಂತ ಹೆಣ್ಣಾಗಲಿ ಗಂಡಾಗಲಿ ಚಿಂತನೆ ಮಾಡತಕ್ಕಂಥವ್ರ ಮನಸ್ಸು ಇಂಥ ಹುಚ್ಚುತನಕ್ಕೆ ಮುಂದಾಗುವುದಿಲ್ಲ. ಇದು ಮನುಷ್ಯನ ಗ್ರಹಗತಿಗಳ ಅಥವಾ ಅವನ ದುರಾಂಕಾರವ ಅಥವಾ ಸಿಗಲಿಲ್ಲ ಎಂಬತಕ್ಕಂಥದ್ರ ಜೊತೆಗೆ ಎಲ್ಲೋ ಒಂದು ಸ್ವಲ್ಪ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಅದನ್ನು ಜೊತೆ ಮಾಡ್ಕೊಂಡು ಅದು ಜೊತೆ ಸೇರಿಸಿ ಕೆರೆಗೋ ಬಾವಿಗೋ ಬಿದ್ದು ಸಾಯೋದ. ಆದರೆ ಕಳೆದ 3-4 ದಿನಗಳಿಂದ ಬಂದಂಥ ಕೇಸುಗಳು ನೋಡಿದ್ರೆ ಅತಿ ಹೆಚ್ಚು ಬರೀ ಹುಚ್ಚು ಪ್ರೀತಿಗೆ ಒಳಗಾಗಿರ್ತಕ್ಕಂಥದ್ದೇ. ನೀವೊಮ್ಮೆ ಪ್ರೀತಿಸುವಾಗ ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬದವರು ಇವ್ರು ಯಾರೂ ನಿಮಗೆ ಜ್ಞಾಪಕ ಬರೋದೇ ಇಲ್ವಾ? ಪ್ರೀತಿ ತಪ್ಪಲ್ಲ, ಪ್ರೀತಿಯನ್ನು ಯಾವತ್ತೂ ನಾವು ದೂಷಣೆ ಮಾಡೋದಿಲ್ಲ. ಪ್ರೀತಿಸಬೇಕು, ಆರೋಗ್ಯಕರವಾದಂಥ ಪ್ರೀತಿ ಇರಬೇಕು, ನೆಮ್ಮದಿಯುತವಾದಂಥ ಪ್ರೀತಿ ಇರಬೇಕು, ಸುಂದರವಾದ ಬದುಕು ಕಟ್ಕೊಳ್ಳುವಂಥದ್ದಾಗಿರಬೇಕು. ನಾಳೆ ನಿಮ್ಮ ಪ್ರೀತಿ ಒಂದು ಆದರ್ಶವಾಗಿರಬೇಕು. ಪ್ರಭು ಶ್ರೀರಾಮಚಂದ್ರ ಹಾಕಿದಂಥ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಎಲ್ಲೂ ಲೋಪ ಬರದಿದ್ದರಿಂದ ಇವತ್ತಿನ ದಿವಸ ಪ್ರಭುಗಳಾಗಿ ಶ್ರೀರಾಮಚಂದ್ರ ಪುನಃ ರಾಜನಾಗಿ ನಿಂತು ಇಡೀ ಸಾಮ್ರಾಜ್ಯವನ್ನು ನೋಡುತ್ತಿದ್ದಾರೆ. ಕನಿಷ್ಠ ಪಕ್ಷ ಅದನ್ನು ನಾವು ಆಲೋಚನೆ ಮಾಡಬೇಕಾದ್ದು ನಮ್ಮ ಬದುಕು ಹೇಗಿರಬೇಕು ಎಂಬತಕ್ಕಂಥ ಚಿಂತನೆ ಮಾಡಿದಿರ ನಾವು ಹಾಕುವ ಹೆಜ್ಜೆ ಆದರೆ ಜನ್ಮ ಕೊಟ್ಟಂಥ ಜನ್ಮದಾತರು 4-6 ಜನ್ಮದ ತಲೆ ಬಗ್ಗಿಸಿ ನಿಲ್ಲಬೇಕಲ್ವ? ಇದರ ಅರಿವು ಪ್ರಜ್ಞೆ ನಮಗಿಲ್ದಿದ್ರೆ ನಾವು ಹಾಕೋ ಹೆಜ್ಜೆ ಹೇಗಾಗತ್ತೆ? ಇದು ಗ್ರಹಸ್ಥಿತಿಯ ಅಥವಾ ಅವನ ದುರಹಂಕಾರವ? ಇದೊಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ, ನಮಗೆ ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿ, ಒಂದಿಷ್ಟು ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರಲ್ಲೂ ಇನ್ನೇನು ಅಗೋಯಿಗೋ ಅಂತಂದರೆ ನಮ್ಮ ಸಂಸ್ಕೃತಿ ಅಲ್ಲದೆ ಇರತಕ್ಕಂಥ ಈ ಪ್ರೇಮಿಗಳ ದಿನಾಚರಣೆ ಬರ್ತಕ್ಕಂಥದ್ದು ಯಾವುದೋ ಪ್ರಾರಂಭ ಆಗಿ ಅದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಅತಿರೇಕಕ್ಕೆ ಹೋಗ್ತಾ ಇದೆ. ಯುವಕರು ಗುರುಜಿಯವರು ತಿಳಿಸಿದ ಹಾಗೆ ಯುವ ಪ್ರತಿಭೆಗಳು ಯಾವ ಥರ ತಯಾರಾಗ್ಬಿಟ್ಟಿದ್ದಾರೆ ಅಂತಂದರೆ, ಒಂದು ದಿವಸ ತಂದೆ ಕರ್ಕೊಂಡೋಗಿ ಒಂದು ಹೋಟೆಲಲ್ಲಿ ಊಟ ಕೊಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಪ್ರೇಮಿಗಳ ದಿನಾಚರಣೆ ಬಂತು ಅಂತಂದರೆ ಎಲ್ಲದಿರೋ ಕಾಸುಗಳನ್ನು ಕೂಡ ಕೂಡಿಟ್ಟು ಆ ಕ್ಷಣ ಸಾಲಗಳನ್ನು ಕೂಡ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ತುತ್ತಾಗ್ಬಿಡ್ತಾರೆ. ಎಷ್ಟೇ ಆದರೂ ಪ್ರೇಯಸಿಗೆ ಸಂತೋಷ ಪಡಿಸ್ಬೇಕಲ್ವಾ? ಇಂತಹದ್ದೊಂದು ಕೆಲಸಗಳಿಗೆ ಪ್ರಯತ್ನವನ್ನು ಮಾಡಿ ಇರಲಾರ್ದ ಒಂದಿಷ್ಟು ವಿಚಾರಗಳನ್ನು ಮೈಮೇಲೆ ಎಳ್ಕೊಂಡು ಸಮಸ್ಯೆಗಳಿಗೆ ತುತ್ತಾಗಿ ಅತಿ ಕಿರಿಯ ವಯಸ್ಸಿನಲ್ಲಿ ಒಂದು ಕಡೆ ಆ ಪ್ರೇಮದ ನೋವು, ಇನ್ನೊಂದು ಕಡೆ ಆ ಸಾಲದ ನೋವಲ್ಲಿ ಮತ್ತಿಂದಷ್ಟು ಸಮಸ್ಯೆಗಳನ್ನು ತಂದೊಡ್ಕೊತಾರೆ. ಇದೆಲ್ಲವೂ ಕೂಡ ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಪ್ರದಾಯ ಅಲ್ಲ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮಗೆ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಆದರೆ ಇಷ್ಟಕ್ಕೆ ಮುಂಚೆ ತಾವು ಹೇಳ್ತಿದ್ರಲ್ಲ, ಹಾಂ ಗುರುಗಳೇ, ಪ್ರೇಮಿಗಳ ದಿನಾಚರಣೆ ಯಾವಾಗ ಅದು ಬರುತ್ತೆ? ಫೆಬ್ರವರಿ 14. ಫೆಬ್ರವರಿ 14 ಗುರುಗಳೇ, 14. ನೋಡಿ, ನನ್ನ ಗಮನದಲ್ಲಿ ಅದಿರಲಿಲ್ಲ. ತಾವು ಅದನ್ನು ಎಚ್ಚರಿಸಿದ್ರಿ ನಮಗೆ. ಪ್ರೇಮಿಗಳ ದಿನಾಚರಣೆ, ಪ್ರೇಮಿಗಳ ದಿನಾಚರಣೆ ಅದು ಹಾಗೆ ಇದೆ. ಅದಕ್ಕೆ ಬೇರೆ ಇನ್ನೇನಾದ್ರು ಪದಗಳ? ಅಷ್ಟೇ ಗುರುಗಳೇ. ಅದು ಗುರುಗಳೇ ವ್ಯಾಲೆಂಟೈನ್ಸ್ ಡೇ ಅಂತಾರೆ. ವ್ಯಾಲೆಂಟೈನ್ಸ್ ಡೇ ಅನ್ನೋದು ಏನು ಅದೊಂದಾದರೆ ಅದಕ್ಕೆ ಮುಂಚೆನೇ ರೋಸ್ ಡೇ ಅಂತ ಒಂದು, ಆಮೇಲೆ ಅದೇನು ಮುತ್ತು ಕೊಡೋದಕ್ಕೂ ಒಂದು ದಿನ ಅಂತಿದೆ ಗುರುಗಳೇ, ಕಿಸ್ ಡೇ ಅಂತಾರೆ, ಚಾಕ್ಲೇಟ್ ಡೇ ಅಂತಾರೆ. ಅಸಲು ಈ ಮೂರ್ಖತನದ ಪರಮಾವಧಿಯಾಗಿ ಮೂರ್ಖತನದ ಹೆಸರು ಎಲ್ಲಿಂದ ಬಂದಿರತಕ್ಕಂಥ ಈ ಸಂಸ್ಕೃತಿ ಏನಪ್ಪ? ಒಂದು ದಿವಸಕ್ಕಾದ್ರೂ ತಂದೆ ತಾಯಿ ಪಾದ ತೊಳೆದು ಆ ಪಾದದ ನೀರಿನ ತಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋ ದಿನ ಅಂತ ಬಂದಿಲ್ವಾ? ಒಂದು ದಿವಸಕ್ಕಾದ್ರೂ ಹಣೆಗೆ ಒಂದು ಲಕ್ಷಣವಾಗಿ ಹೆಣ್ಮಕ್ಳು ಕುಂಕುಮ ಇಟ್ಕೊಂಡು ಓಡಾಡಿ ಅಂತ ಹೇಳ್ತಕ್ಕಂಥ ದಿನ ಬಂದಿಲ್ವಾ? ದೇವಸ್ಥಾನಕ್ಕೆ ಬರಬೇಕಾದ್ರೆ ಸಂಪ್ರದಾಯಬದ್ಧವಾದಂಥ ಉಡುಗೆ ತೊಡುಗೆಗಳನ್ನು ಉಟ್ಟು ಬರಬೇಕು ಎಂಬತಕ್ಕಂಥ ಯೋಗ್ಯತೆ ಅದನ್ನು ಕಲಿಸಿರ್ತಕ್ಕಂಥ ಆ ಒಂದು ಪಾಠಶಾಲೆ ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾಠ ಪ್ರವಚನ ಇಲ್ವಾ? ಲವರ್ಸ್ ಡೇ, ಪ್ರೇಮಿಗಳ ದಿನಾಚರಣೆ, ನಿಮ್ಮ ತಂದೆ ತಾಯಿನ ಪ್ರೀತಿಸಿ ಅವರಿಂದ ಕನಿಷ್ಠ ಪಕ್ಷ ಅವರ ಆಶೀರ್ವಾದ ಪಡೆದು ಒಂದು ದಿವಸಕ್ಕಾದ್ರೂ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಊಟ ಮಾಡಬೇಕು ಅನ್ನೋ ಯೋಗ್ಯತೆ ಇಲ್ದಿರತಕ್ಕಂಥವ್ರು ಬಹುಶಃ ಇಂಥ ನೀಚ ಕೆಲಸಕ್ಕೆಲ್ಲ ಕೈ ಹಾಕ್ತಾರಾ ಅಂತ. ನಾನು ಇದನ್ನು ತಪ್ಪು ಅಂತ ವಾದ ಮಾಡ್ತಿಲ್ಲ. ಆದರೆ ಇದರಿಂದ ಎಷ್ಟು ಪ್ರಾಣಗಳು ಹಾಳಾಗ್ತಾ ಇದೆ, ಎಷ್ಟು ಜೀವ ಕಳ್ಕೊತಾ ಇದ್ದಾರೆ, ಎಷ್ಟು ಜನ ತಂದೆ ತಾಯಂದರು ಪ್ರಾಣ ಕಳ್ಕೊಂಡು ಅವ್ರು ನೋವು ಪಡ್ತಿದ್ದಾರೆ ಮಕ್ಕಳನ್ನ ಕಳ್ಕೊಂಡು ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಬಹುಶಃ ಇದನ್ನು ಪ್ರಚೋದನೆ ಮಾಡ್ತಕ್ಕಂಥವ್ರು, ಈ ಒಂದು ಸಂಸ್ಕೃತಿಯನ್ನು ಪ್ರಚೋದಿಸ್ತಕ್ಕಂಥವ್ರು, ಈ ಸಂಸ್ಕೃತಿಗೆ ಬರಮಾಡೋದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥವ್ರು, ಇಂತಹ ರಾಕ್ಷಸರು ಇರೋ ತನಕ ಈ ಸಂಸ್ಕೃತಿ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಪ್ರೀತಿ ಪ್ರೇಮ ಎಂಬತಕ್ಕಂತಹ ಒಂದು ವಿಷಯದಲ್ಲಿ ಬಿದ್ದು ಅದು ವಿಶಾಲ, ನಿಮಗೆ ಅಮೃತವೇ ಆಗಲಿ, ನಾನು ಬೇಡ ಅಂತ ಹೇಳೋದಿಲ್ಲ, ಅದು ಅಮೃತವಾಗಿರಲಿ. ಯಾಕೆ ಮದುವೆ ಮಾಡ್ಕೊಂಡ ನಂತರ ಪ್ರೀತಿ ವಿಶ್ವಾಸ ಬೇಡ ಅನ್ನತ್ತಾ? ಅಥವಾ ನೀವು ಲವ್ ಮಾಡಿ ಬೇಡ ಅಂತಲ್ಲ, ಅದನ್ನು ಸಂಪ್ರದಾಯಬದ್ಧವಾಗಿ ನಿಮ್ಮದೇ ಆದಂಥ ತನದಲ್ಲಿರ್ತಕ್ಕಂಥದ್ದನ್ನು ನೀವು ಆಲೋಚನೆ ಮಾಡಿ. ಪ್ರೀತಿ ಪ್ರೇಮ ಅಂತ ಬಂದಾಗ ಜಾತಿ ಮತ ಇಲ್ಲ, ಒಪ್ಕೊಳ್ಳೋಣ.
ಆದರೆ ನೀವು ಇರ್ತಕ್ಕಂಥ ರೀತಿಗೂ ನಿಮ್ಮ ಮನೆತನಕ್ಕೂ ನಾಳೆ ದಿವಸ ಅದಕ್ಕೆ ಬೇಕಾಗುವಂಥ ರೀತಿಗೂ ನಾಳೆ ನಿಮ್ಮ ಹೊಟ್ಟೆಲಿ ಹುಟ್ಟುವಂಥ ಮಕ್ಕಳಿಗೂ ಎಲ್ಲ ಒಂದು ಚಿಂತನೆ ಬೇಕಲ್ವ? ಏನೂ ಇಲ್ಲದಿರ ಇಂತಹದ್ದಕ್ಕೆ ನಾವು ಜೀವನವನ್ನು ತಲೆಗೊಟ್ಟು ನಾಳೆ ದಿವಸ ಇಡೀ ಕುಟುಂಬವನ್ನೇ 4-6 ಜನ ಬೆರಳು ಮಾಡಿ ತೋರಿಸುವಂಥ ರೀತಿ ನಿಂತು ಸಭೆ ಸಮಾರಂಭಗಳಲ್ಲಿ ಒಂದು ಸ್ಥಾನಮಾನ ಇಲ್ದಿರ 4-6 ಜನದ ನಾಲಿಗೆಗೆ ಒಳ್ಳೆ ರುಚಿಯಾಗಿ ನಿಲ್ಲುವಂಥ ಪರಿಸ್ಥಿತಿ ನಿಮ್ಮದಾಗತ್ತಲ್ಲ. ಇದರ ಬಗ್ಗೆ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ಅವ್ರ ಪರಿಸ್ಥಿತಿ ಏನು? ಇತ್ತೀಚಿನ ದಿನಗಳಲ್ಲಿ ನಾನು ಇವತ್ತು ಬೆಳಗ್ಗೆ ನಾನು ಈ ವಿಚಾರ ತಗೊಳ್ಬೇಕಾದ್ರೂ ಸಹಿತ ಈ ಕಳೆದ 3-4 ದಿವಸದಿಂದ ನಾನು ಅಂದ್ಕೊಳ್ತಿದ್ದೆ, ಬಹುಶಃ ಇದು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಈ ಥರ ಆಗುತ್ತೇನೋ ಅಂತ. ಇದು ಅಮಾವಾಸ್ಯೆ ಹುಣ್ಣಿಮೆಯ ಕಥೆಯೂ ಹೌದು. ಅದರ ಜೊತೆಗೆ ಈ ಹಾಳಾದ ಹುಚ್ಚು ಪ್ರೇಮದಿಂದ ಒಂದು 4-6 ದಿವಸ ಪ್ರೀತಿ ಅಂತ ಓಡಾಡಿ ಅದರಲ್ಲಿ ಹುಡುಗ ನಿಂತ್ಕೊಳ್ಳೋದು ಅಥವಾ ಹುಡುಗಿ ಮನಸ್ಸನ್ನು ಬದಲಾಯಿಸ್ಕೊಳ್ಳೋದು, ಅದಾದ ಮೇಲೆ ದಾರಿ ಕಾಣದಿರ ರೈಲ್ವೆ ಸ್ಟೇಷನ್ಗಳಲ್ಲೋ ಬಸ್ಸಿಗೋ ಕಾರಿಗೋ, ಬಸ್ಸು ಕಾರಿಗೆ ಸಿಗೋದಿಲ್ಲ, ಒಂದು ರೈಲು ಬಿಟ್ಟರೆ ಫ್ಯಾನು, 3ನೇದು ಕೆರೆ ಬಾವಿ, 4ನೇದು ಬೆಟ್ಟ ಗುಡ್ಡಗಳು. ಇದೆಲ್ಲಕ್ಕೂ ಮೀರಿರ್ತಕ್ಕಂಥದ್ದು ಪಾಯ್ಸನ್. ಇಲ್ಲ ಅಂದರೆ ಹೆಣ್ಣು ಮಕ್ಕಳಿಗೆ ಸಿಗೋದೇನು, ಈ ಬಚ್ಚಲ ಮನೆಯಲ್ಲಿ ಉಜ್ಜುವಂಥದ್ದು ಏನೋ ಕೆಮಿಕಲ್ಸ್ ಇರ್ತಾವಲ್ಲ, ಬಚ್ಚಲ ಮನೆ ಕ್ಲೀನ್ ಮಾಡುವಂಥವು ಅಂಥವು ಸಿಕ್ಬಿಡುತ್ತೆ. ಬಾಟ್ಲು ಹೊಟ್ಟೆ ಕುಡ್ಕೊಂಬಿಡೋದು, ಮಲ್ಕೊಂಬಿಡೋದು. ನೀವು ಕುಡಿಬೇಕಾದ್ರೆ ನಾಳೆ ದಿವಸ ಅಕಸ್ಮಾತ್ ನಾವು ಬದುಕದ ಮೇಲೆ ಕುಡಿದು ಸತ್ತರೆ ಪರವಾಗಿಲ್ಲ, ಅಲ್ಲಿ ಸಾವು ಆಗೋದಿಲ್ಲ. ಆಮೇಲೆ ಒಂದು ಆಲೋಚನೆ ಮಾಡಿ, ಆತ ಕರೆದಾಗ ನಾವು ಹೋಗಬೇಕೇ ವಿನಃ ಮುಂಚಿತವಾಗಿ ನಾನು ಬರ್ತೀನಿ ಅಂತೇಳಿ ಹೊರಟ್ರೆ ಅದಾದಮೇಲೆ ಮುಂದಿನ ಪ್ರಕ್ರಿಯೆಗಳನ್ನು ಸ್ವಲ್ಪ ಚಿಂತನೆ ಮಾಡಿದ್ರೆ ನಿಮ್ಮ ಜನ್ಮದಾತರು ಈ ವಿಚಾರ ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ನನ್ನ ಮಗು ಕೂತ್ಕೊಂಡಿದ್ದಾಗ ಅವಳು ಮೈಮೇಲಿರ್ತಕ್ಕಂಥ ಬಟ್ಟೆ ಸ್ವಲ್ಪ ಆ ಕಡೆ ಸರಿಸಿದ್ರೆ ಯಾರಾದರೂ ನೋಡ್ತಾರೇನೋ ಅಂತಕ್ಕಂಥ ಬಾಧೆಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಪರಿತಪಿಸ್ತಾರೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ. ಇದು ಮನೆ ಮಗಳ ಮೈಮೇಲಿರ್ತಕ್ಕಂಥ ವಸ್ತ್ರ ಸ್ವಲ್ಪ ಆ ಕಡೆ ಜಾರಿದ್ರೆ ಯಾವುದಾದ್ರು ಕೆಟ್ಟ ಕಣ್ಣುಗಳು ಅವಳ ಮೇಲೆ ಬೀಳುತ್ತೇನೋ ಅಂತ ಒದ್ದಾಡುವಂಥ ಜೀವ ತಂದೆ ತಾಯಿದು. ಆ ಕ್ಷಣ ಅವಳ ಬಟ್ಟೆ ಅಲ್ಲಿ ಸರಿ ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಆದರೂ ಒದ್ದಾಡ್ತಾ ಇರ್ತಾರೆ. ಅಂಥದ್ದು ಅಕಾಲ ಮೃತ್ಯುವಿಗೆ ಈಡಾಗ್ಬಿಟ್ರೆ ನಿಮ್ಮ ಮುಂದಿನ ಬದುಕೇನು, ಆ ಮುಂದಿನ ಪ್ರಕ್ರಿಯೆ ಏನು, ನೀವು ಹೇಗೆ ಸತ್ರಿ, ಹೆಂಗಾಯಿತು, ಒಳಗಡೆ ಇರ್ತಕ್ಕಂಥ ಪರಿಸ್ಥಿತಿ ಏನು, ಅದನ್ನು ಅಬ್ಸರ್ವ್ ಮಾಡಿ ತಿಳ್ಕೊಳ್ಳೋದಕ್ಕೆ ಇಲ್ಲದಂಥ ಪ್ರಕ್ರಿಯೆಗಳಿದೆ. ಅದು ನಿಮಗೆ ಅರ್ಥವಾಗ್ತಿಲ್ಲ. ನಿಮ್ಮ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮೇಲೆ ಬೆಟ್ಟದಷ್ಟು ಕನಸು ಕಟ್ಟಿರ್ತಕ್ಕಂಥ ನಿಮ್ಮ ಜನ್ಮದಾತರು ತಂದೆ ತಾಯಿ ಅವರ ಪರಿಸ್ಥಿತಿ ಏನು? 4 ಜನ ನಿಂತ್ಕೊಂಡು 4 ಥರ ಮಾತಾಡುವಾಗ ನಿನ್ನ ಮಗಳು ಹೀಗೆ ಬಂದಿದ್ಲಪ್ಪ, ನಿನ್ನ ಮಗ ಹೀಗೆ ಬಂದಿದ್ದ, ನಿನ್ನ ಮಗ ಹೋಗ್ತಿರೋ ದಾರಿ ಇದು, ನಿನ್ನ ಮಗಳು ಹೋಗ್ತಿರ್ತಕ್ಕಂಥ ದಾರಿ ಇದು ಅಂಥೇಳಿ ಅವರ ಜೊತೆಲಿರ್ತಕ್ಕಂಥ ಕೊಲೀಗ್ಸು, ಸ್ನೇಹಿತರು, ಅವರ ಸಂಬಂಧಿಕರು ಯಾರಾದರೂ ಒಬ್ಬರು ಫೋನ್ ಮಾಡಿ ಹೇಳಿಬಿಟ್ರೆ ನೀವೆಲ್ಲ ಹಗ್ಗ ಹಾಕ್ಕೊಳ್ಳೋದು, ನೀವೆಲ್ಲ ವಿಷ ತಗೊಳ್ಳೋದು, ನೀವೆಲ್ಲ ಬೆಟ್ಟಕ್ಕೆ ಬಿದ್ದು ಹಾರೋದು, ನಿಮ್ಮ ಜನ್ಮದಾತರು ತಂದೆ ತಾಯಿ ಅವರೇ ಬಿದ್ದು ಹೋಗ್ಬಿಡ್ತಾರೆ. ಎಷ್ಟೋ ಜನ್ಮ ಕೊಟ್ಟಂಥ ತಂದೆ ತಾಯಿರು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಉದ್ವಿಗ್ನಗೊಳಗಾಗ್ತಿದ್ದಾರೆ, ಶುಗರು BP ಬರ್ತಾ ಇದೆ. ಯಾಕೆಂದರೆ ಮಕ್ಕಳನ್ನು ಸರಿದಾರಿ ತರಲಿಕ್ಕೆ ಆಗ್ತಾ ಇಲ್ಲ. ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ನೀವು ದಾರಿ ತಪ್ತಿದ್ದೀರಿ, ಮನೇಲಿರ್ತಕ್ಕಂಥ ಗಂಡು ಮಕ್ಕಳು ಅವರು ದಾರಿ ತಪ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಆಗ್ತಿರ್ತಕ್ಕಂಥ ಜೀವನದ ಒಂದಷ್ಟು ವ್ಯತ್ಯಾಸ 4 ಜನದ ಮುಂದೆ ತಲೆ ಬಗ್ಗಿಸಿ ನಿಲ್ಲುವಂಥ ಪರಿಸ್ಥಿತಿ ಇದೆ. ಹೊಟ್ಟೆಗಾಗಿ ತಲೆ ಬಗ್ಗಿಸ್ತಿಲ್ಲ, ಅಥವಾ ಮನೆ ಉದ್ಧಾರಕ್ಕಾಗಿ ತಲೆ ಬಗ್ಗಿಸ್ತಿಲ್ಲ, ಅಥವಾ ಅಂಗೈಗಳ ಜಮೀನು ಮಾಡಬೇಕು ತಲೆ ಬಗ್ಗಿಸ್ತಿಲ್ಲ. ಜನ್ಮ ಕೊಟ್ಟ ತಪ್ಪಿಗೆ 4-6 ಜನ ಮುಂದೆ ತಲೆ ಬಗ್ಗಿಸಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ತಂದೆ ತಾಯಿಗೆ ಬರ್ತಾ ಇದೆ. ಇಂತಹ ಪರಿಸ್ಥಿತಿಯೇ ಮುಂದಾದರೆ ಮುಂಬರ್ತಕ್ಕಂಥ ದಿನಗಳ ಗತಿ ಏನು? ಇದು ಪ್ರೇಮಿಗಳ ದಿನಾಚರಣೆ ನಮಗೆ ಬೇಕಾ? ಇದು ಸಂಸ್ಕೃತಿನ? ಇದರ ಮಧ್ಯದಲ್ಲಿ ಇನ್ನೊಂದೇನೋ ಹೇಳಿದ್ರಲ್ಲ, ಮುತ್ತಿನ ದಿನ, ಅದಕ್ಕೇನೋ ಇಂಗ್ಲೀಷಲ್ಲಿ ಹೇಳಿದ್ರೆ ನಾವು ಹೇಳಲಿಕ್ಕೂ ನನಗೆ ಹಿಂಸೆ ಅನಿಸುತ್ತೆ. ಅಂತಹ ದಿನ ಬಂದರೆ ನೀವು ಅವ್ರನ್ನೇ ಮದುವೆ ಆಗ್ತೀರಿ ಅಂತ ಏನು ಗ್ಯಾರಂಟಿ? ಇವತ್ತು ಇವ್ರಿಗೆ ಮುತ್ತು ಕೊಡೋದು, ನಾಳೆ ಇನ್ನೊಬ್ಬರ ಜೊತೆ ತಾಳಿ ಕಟ್ಟಿಸ್ಕೊಳ್ಳೋದು, ಅಥವಾ ಇವ್ರಿಗೆ ಮುತ್ತು ಕೊಡೋದು, ನಾಳೆ ಇನ್ನೊಬ್ಬರಿಗೆ ತಾಳಿ ಕಟ್ಟು ಮನೆ ಕರ್ಕೊಂಬರೋದು. ಇಂತಹ ಬದುಕು ನಿಮಗೆ ಬೇಕಾ? ಈ ಬದುಕಿಗೆ ನಮ್ಮ ಮನೆ ಮಕ್ಕಳನ್ನು ನಾವು ಬಲಿ ಕೊಡಬೇಕಾ? ಇಂತಹ ಒಂದು ಜ್ಞಾನಕ್ಕೆ ಒಳಗಾಗಿರ್ತಕ್ಕಂಥವ್ರನ್ನ ಇವತ್ತೇನೋ ಅವರು ಸರಿಪಡಿಸದೇ ಇದ್ದರೆ ನಾಳೆ ದಿವಸ ಜನ್ಮದಾತರು ತಂದೆ ತಾಯಂದರು ತಲೆ ಎತ್ಕೊಂಡು ಓಡಾಡೋಕ್ಕಾಗತ್ತಾ? ಈ ಸಂಸ್ಕೃತಿ ಯಾವುದೂ ನಮ್ಮದಲ್ಲ. ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ನಾವು ಸರಿಯಾದಂಥ ಸರಿದಾರಿಗೆ ನಮ್ಮ ಮನೆ ಮಕ್ಕಳನ್ನೂ ತರಬೇಕು, ಭಾಳ ಎಚ್ಚರಿಕೆಯಲ್ಲಿ ಹೆಜ್ಜೆ ಹಾಕಬೇಕು. ಆಗಷ್ಟೇ ಇದು ರಾಮರಾಜ್ಯವಾಗುತ್ತೆ, ಸುಖ ಸಂತೋಷ ನೆಮ್ಮದಿ ಸಿಗುತ್ತೆ.
ಮನೇಲಿರ್ತಕ್ಕಂಥ ಮಕ್ಕಳು ನಿಮಗೆ ಮದುವೆನೇ ಬೇಕು ಅನ್ನೋದಾದರೆ, ನಿಮ್ಮ ಲೈಫ್ ಪಾರ್ಟ್ನರ್ ಬೇಕು ಅನ್ನೋದಾಗಿದ್ದರೆ, ನಿಮ್ಮ ಜೀವನಕ್ಕೊಂದು ಸಂಗಾತಿ ಬೇಕು ಅನ್ನೋಂಗಿದ್ರೆ ಓಪನ್ ಆಗಿ ತಂದೆ ತಾಯಿ ಇದ್ರೆ ಮಾತಾಡಿ, ತಪ್ಪೇನೂ ಇಲ್ಲ. ನನಗೆ ಮದುವೆ ಆಗಬೇಕು ಅಂತ ಇಷ್ಟ ಇದೆ, ನಾನು ಮದುವೆ ಆಗಬೇಕು, ನನಗೆ ಅನುಗ್ರಹ ಮಾಡಿ, ಅಥವಾ ನನಗೆ ಒಂದು ಒಳ್ಳೆ ಹೆಣ್ಣು ನೋಡಿ, ಅಥವಾ ಒಂದು ಒಳ್ಳೆ ಗಂಡನ್ನು ನೋಡಿ. ಖಂಡಿತ ತಪ್ಪಲ್ಲ ಇದು. ಇದನ್ನು ವಿರೋಧ ಮಾಡ್ತಾರೆ ಅಂತ ಗೊತ್ತಾದರೆ ನಾನು ನಿಮ್ಮ ಜೊತೆ ಇರ್ತೇನೆ. ಆದರೆ ನಿಮ್ಮ ಸ್ವಂತ ತೀರ್ಮಾನಕ್ಕೆ ಬಂದು, ಇಲ್ಲದ ಹುಚ್ಚು ತೀರ್ಮಾನಕ್ಕೆ ಬಂದು ನಾಳೆ ಕಣ್ಣೀರು ಹಾಕಿ ಇಡೀ ಕುಟುಂಬವನ್ನೇ ಬೀದಿಗೆ ತರುವಂಥ ಕೆಲಸ ಯಾವ ಯುವ ಪ್ರತಿಭೆಗಳು ಮಾಡಬಾರ್ದು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಆದರೆ ಪಂಚಾಂಗ ಶ್ರವಣವನ್ನು ಇನ್ನೂ ತಿಳಿಸಿರಲಿಲ್ಲ. ಆದರೆ ಅದರ ಬದಲಾಗಿ ನಿಜವಾಗ್ಲೂ ಇವತ್ತಿನ ಈ ಕ್ಷಣದ ಪರಿಸ್ಥಿತಿಗೆ ನಿಜಕ್ಕೂ ಬಹಳ ಅನುಗುಣವಾಗ್ತಕ್ಕಂಥ, ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಇನ್ನು ಈಗ ಪಂಚಾಂಗ ಶ್ರವಣವನ್ನು ನೋಡ್ಕೊಂಡು ತಿಳ್ಕೊಂಬಿಡೋಣ, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋಣ, ಮತ್ತು ಅನುಷ್ಠಾನ ತಿಳಿಸ್ತೀನಿ ಅಂತ ಹೇಳಿದಾರಲ್ಲ ಅದನ್ನು ಕೂಡ ತಿಳ್ಕೊಂಬಿಡೋಣ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ ವಿಚಾರಗಳು ಬಹಳ ಚೆನ್ನಾಗಿದೆ. ಯಾಕೆಂದರೆ ನೊಂದು ಬೆಂದಿರ್ತಕ್ಕಂಥ ತಾಯಂದಿರು ಕಣ್ಣೀರು ಹಾಕ್ತಾ ಬಂದು ಎದುರುಗಡೆ ನಿಂತಾಗ ಆ ಸಮಯ ಇದೆಯಲ್ಲ, ಅದು ಹೇಳಲಿಕ್ಕೆ ಅಸಾಧ್ಯ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ನಡೀತಾ ಇದೆ. ಈ ಬಾಧೆಯನ್ನು ನೋಡಲಿಕ್ಕೆ ಆಗದಿರ ನಾವು ಇಂತಹ ಒಂದು ಪರಿಸ್ಥಿತಿಗೆ ಎದುರಾಗಬೇಕಾಗತ್ತೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಕಷ್ಟು ಆಗ್ತದೆ. ಯಾವ ಸ್ಟೇಷನ್ಗೆ ಹೋಗಿ ಅಲ್ಲಿಂಥದ್ದೇ ಸಮಸ್ಯೆ, ಯಾವೊಂದು ಲಿಮಿಟ್ಸಲ್ಲಿ ಯೋಚನೆ ಮಾಡಲಿ, ಆಯಾ ಭಾಗಕ್ಕೆ ಕೊಟ್ಟಾಗ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ನಮ್ಮ ಭಾಗದಲ್ಲಿ ಮೊನ್ನೆ ಒಂದು ಹೀಗಾಯಿತು, ಈ ಥರ ಒಂದು ಸಾವಾಯಿತು, ಈ ಥರ ಆಯಿತು. ಅದು ಎಲ್ಲಿಂದೆಲ್ಲಿ ನೋಡ್ರೂ ಸಹಿತ ಆ ಬ್ಯಾನರ್ಗಳಲ್ಲಿ ಇರ್ತಾರಲ್ಲ ಫೋಟೋ, ಮತ್ತೆ ಹುಟ್ಟಿಬ್ಬ ಅಂತ ಬರ್ತಕ್ಕಂಥ ಬ್ಯಾನರ್ ಫೋಟೋ ಎಲ್ಲ ಬರೀ 22, 26 ವರ್ಷದೊಳಗೆ 26 ವರ್ಷದ ಒಳಗಿರ್ತಕ್ಕಂಥವ್ರ ಫೋಟೋನೇ ಮತ್ತೆ ಹುಟ್ಟಿಬ್ಬ ಅಂತ ಹಾಕುವಂಥದ್ದು. ಒಂದು ದೇವ್ರ ಫೋಟೋ, ದೇವ್ರದ್ದು ಬ್ಯಾನರ್ ಇರುತ್ತೆ, ಇನ್ಯಾವುದೋ ಫಂಕ್ಷನ್ ಇರುತ್ತೆ, ಇನ್ಯಾವುದೋ ಜಾತ್ರಾ ಮಹೋತ್ಸವ ಇರುತ್ತೆ, ಅದರ ತಳಗೆ ಒಂದು ರೋಸಾವು ತಳಗಿಟ್ಟು ಹಿಂಗಿಟ್ಟಿರ್ತಾರೆ. ಇದು ಸಾಕಷ್ಟು ಕಡೆ ಇದೆ. ಅವರ ಜನ್ಮದಾತರು ಬೇರೆ ಮಕ್ಕಳನ್ನೆಲ್ಲ ನೋಡಿ ನನ್ನ ಮಗು ಹಿಂಗಿದ್ದಿದ್ರೆ ಹಿಂಗೆ ಎತ್ತಿತ್ತಲ್ಲ ಅನ್ನೋ ನೋವಿದೆಯಲ್ಲ, ಅದನ್ನು ಆ ಮಕ್ಕಳು ಆಲೋಚನೆ ಮಾಡಬೇಕು. ಅದಕ್ಕಾಗಿ ಇವತ್ತಿನ ವಿಚಾರ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮುಂಬರ್ತಕ್ಕಂಥದ್ದು ರೋಸ್ ಡೇ ಅಂತ, ರೋಸ್ ಡೇ, ಅದೇ ಯಾರು ಇಂಥ ಹುಚ್ಚುತನವಾಗಿ ಎಲ್ಲನೂ ಸೃಷ್ಟಿ ಮಾಡಿಬಿಡ್ತಿದ್ದಾರೋ ಏನೋ. ಬಹುಶಃ ಇದೊಂದು ಅದರದ್ದೇ ಆದಂಥ ಒಂದು ವಿಂಗ್ ಇರುತ್ತೆ, ಅವ್ರದ್ದು ವ್ಯಾಪಾರಕ್ಕಾಗಿ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಾಳೆ ಪ್ರೇಮಿಗಳ ದಿನಾಚರಣೆ ಸಹಿತ ಹಲವಾರು ವ್ಯಾಪಾರಸ್ಥರು ವ್ಯಾಪಾರೀಕರಣ, ತನ್ನ ವ್ಯಾಪಾರ ಅವತ್ತು ಬರೀ ಅವ್ರ ದುಡ್ಡು ಮಾತ್ರ ನೋಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಅವತ್ತು ಬಿಸ್ನೆಸ್ ಆಗಬೇಕು. ಪ್ರೇಮಿಗಳ ದಿನಾಚರಣೆ ದಿವಸ ಏನು ಸ್ಪೆಷಲ್ ಮಾಡಬೇಕು, ಕೇಕ್ ಕಟ್ ಮಾಡೋದಾ, ಅಥವಾ ಅವ್ರಿಗೆ ಆಲಿಂಗನಕ್ಕೆ ದಾರಿ ಮಾಡ್ಕೊಡೋದಾ, ಅವ್ರಿಗೆ ಬರೀ ಹುಡುಗ ಹುಡುಗಿ ಕೂತ್ಕೊಳ್ಳೋಕೆ ಮಾತ್ರ 4 ಪರ್ದೆಗಳನ್ನ ಹಾಕ್ಕೊಡೋದಾ, ಇದೆಲ್ಲ ಮಾಡೋದು ಏನಕ್ಕೋಸ್ಕರ ಅಂದರೆ ದುಡ್ಡು ಕಾಸಿಗೋಸ್ಕರ. ಅವರು ದುಡ್ಡು ಕಾಸಿಗೋಸ್ಕರ ಮಾಡ್ತಾರೆ. ಸಾಲದಕ್ಕೆ ಒಂದು ಫೋಟೋ ತೊಗೊಳ್ತಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಹಿಂದಾದರೂ ಕೆಲವು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪನ್ನು ಯಾರಿಗೂ ಗೊತ್ತಿದ್ದಂಥ ರೀತಿ ಇನ್ನೊಂದು ಜೀವನ ಸರಿ ಹೋಗ್ತಿತ್ತು. ಆದರೆ ಇವತ್ತು ಅದಲ್ಲ. ಇವತ್ತು ಬೆಳಗ್ಗೆ ಒಬ್ಬರು ಹೇಳ್ತಾ ಇದ್ರು, ನಾನು ಈ ವಿಚಾರ ರೈಸ್ ಮಾಡಿದ್ಮೇಲೆ, ಈ ವಿಚಾರ ರೈಸ್ ಮಾಡಿದ ನಂತರ ಒಂದು ಸುದ್ದಿ ಕಿವಿ ಬಿತ್ತು. ಇತ್ತೀಚೆಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ವಯಸ್ಸಿನ ತಾರತಮ್ಯವಿಲ್ದಿರ, ವಯಸ್ಸಾಗಿರ್ತಕ್ಕಂಥ ಅಜ್ಜಿ ತಾತನ ವಯಸ್ಸಿರ್ತಕ್ಕಂಥವ್ರು ಸೀಟ್ ಮುಂದಿನ ಸೀಟಲ್ಲಿದ್ದರೆ ಹಿಂದಿನ ಸೀಟಲ್ಲಿ 7th 8th 9th SLC ಓದ್ತಕ್ಕಂಥ ಹುಡುಗ ಹುಡುಗಿರು ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನಿಜಕ್ಕೂ ಅವಮಾನ ಅನಿಸುತ್ತೆ. ಆ ಮಟ್ಟಕ್ಕೆ ತಯಾರಾಗಿ ಹೋಗ್ತಾ ಇದ್ದಾರೆ. ಫ್ರೀ ಬಸ್ ಇದೆಯಲ್ಲ, ಬಸ್ ಹತ್ತು ಕೂತ್ಕೊಳ್ಳೋದು, ಒಂದು ಸೀಟ್ ರಿಸರ್ವ್ಡು, ಆ ಸೀಟಲ್ಲಿ ದಾರಿ ಉದ್ದಕ್ಕೂ ಇಂಥದ್ದೇ ಕೆಲವು ಚೇಷ್ಟೆಗಳು ಮಾಡ್ಕೊಂಡು ಹೋಗೋದು. ಯಾರು ನೋಡ್ತಾರೆ, ಯಾರು ಬಿಡ್ತಾರೆ, ಪಾರ್ಕುಗಳಲ್ಲಾಗಲಿ, ಅಲ್ಲಾಗಲಿ, ಇಲ್ಲಾಗಲಿ, ಆ ನೋಡ್ತಾರೆ, ಇನ್ನೊಬ್ಬರು ನೋಡ್ತಾರೆ, ನಮ್ಗೆ ಅವಮಾನ ಆಗುತ್ತೆ. ನಾಳೆ ನಮ್ಮ ಅಪ್ಪ ಅಮ್ಮನ ವಿಚಾರ ಮುಟ್ಟುತ್ತೆ. ಜೊತೆಗೆ ಈ ಮೊಬೈಲ್ ಇದೆ, ಪ್ರಪಂಚದಲ್ಲಿ ಏನು ಬೇಕಾದ್ರೂ ಪಟ್ಟಂತ ಫೋಟೋ ತೆಗೆದು ಬಿಟ್ಬಿಡ್ತಾರೆ. ಇದ್ರ ಬಗ್ಗೆ ಅರಿವಿದೆಯಾ? ನಾಳೆ ಪ್ರೇಮಿಗಳ ದಿನಾಚರಣೆ ಆದಮೇಲೂ ಸಹಿತ ಓವರಾಲ್ ಸಬ್ಜೆಕ್ಟ್ ಅಂದರೆ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತಕ್ಕಂಥದ್ದನ್ನು ಅದಾದ 2 ದಿವಸಕ್ಕೆ ನೀವು ರಿಪೋರ್ಟ್ ನೋಡ್ತೀರಿ. ಎಲ್ಲರ ಜೀವನ ಚೆನ್ನಾಗಿರಲಿ ಅಂತ ನಾವು ಅಪೇಕ್ಷೆ ಆಸೆ ಪಡ್ತಾ ಇದ್ದೀವಿ. ಆದರೆ ಇದನ್ನು ಆಚರಣೆಗೆ ಹೋದರೆ ಸುಮಾರು ಜನ ಪ್ರಾಣ ತೆಕ್ಕೊಳ್ತಾರೆ. ಮೊಬೈಲ್ ಇದೆ, ಪ್ರೇಮಿಗಳ ದಿನಾಚರಣೆ, ಏನು ಪ್ರೇಮ ಉಕ್ಕಿ ಬರುತ್ತೆ. ಹಾಗೇನೆ ಒಂದು ದಿವಸಕ್ಕಾದ್ರೂ ಅಪ್ಪ ಅಮ್ಮ ಜ್ವರ ಬಂದು ಮಲಗಿದರೆ ಅವ್ರಿಗೊಂದು ಮಾತ್ರೆ ತಗೊಳ್ಳೋ ಯೋಗ್ಯತೆ ಇಲ್ಲ. ತಾನು ಪ್ರೀತಿಸಿರ್ತಕ್ಕಂಥ ಹುಡುಗಿಗೋ, ತಾನು ಪ್ರೀತಿಸಿರ್ತಕ್ಕಂಥ ಹುಡುಗನಿಗೋ ರಕ್ತದಲ್ಲೇ ಒಂದು ಲೆಟ್ರ್ ಬರೀತಕ್ಕಂಥದ್ದು. ನಿನ್ನ ದೇಹವನ್ನು ಕುಯ್ಕೊಂಡು ರಕ್ತ ತೆಕ್ಕೊಂಡು ಅದರಲ್ಲೊಂದು ಲೆಟ್ರ್ ಬರೆದು ಐ ಲವ್ ಯು ಅಂತ ಬರೆಯುವಂತಹ ಒಂದು ಚೈತನ್ಯಕ್ಕೆ ನೀನು ಹೋಗಿ ಒಂದು ದಿವಸಕ್ಕಾರ ಅಪ್ಪ ಅಮ್ಮನ ಜೊತೆ ಕೂಡಿಸ್ಕೊಂಡು ನೀನು ಮಾತಾಡಿದ ಯೋಗ್ಯತೆ ಇದೆಯಾ? ಅಥವಾ ಅಪ್ಪ ಅಮ್ಮನಿಗೆ ನಿನ್ನ ಪ್ರೀತಿ ವಿಶ್ವಾಸ ತೋರಿಸಿದ್ಯಾ? ಜನ್ಮ ಕೊಟ್ಟವ್ರಿಗಿಲ್ಲ, ಬೆಳೆಸಿ ದೊಡ್ಡವ್ರು ಮಾಡಿದವ್ರಿಗಿಲ್ಲ, ನೀನು ಬೇಕಂದಾಗ ಪಾಕೆಟ್ ಮನಿ ಕೊಟ್ಟವ್ರಿಗಿಲ್ಲ. ಮೊನ್ನೆ ಬಂದು 2 ದಿವಸ ನಿನ್ನ ಜೊತೆ ಓಡಾಡಿದ ತಕ್ಷಣ ನೀನು ರಕ್ತ ತೆಗೆದು ಒಂದು ಲವ್ ಯು ಅಂತ, ಏನದು ಐ ಲವ್ ಯು ಅಂತ ಬರೆದು ಕೊಡೋದು. ಇದೊಂದು ಪದ್ಧತಿ. ಇದಕ್ಕೆ ಮುಂದಾಗುವಂಥದ್ದು. ಹೆಣ್ಣುಮಕ್ಕಳು ಇಡೀ ಕುಟುಂಬವನ್ನೇ ಸಹಿತ ಎಲ್ಲವನ್ನೂ ಸಹ ತ್ಯಾಗ ಮಾಡಿ ಇಲ್ಲಿ ಓಡಿ ಬರೋದು. 4 ದಿವಸದ ಬದುಕು. 4 ದಿವಸದ ಬದುಕು ದೇಹದ ಆಸೆಗಳು ತೀರಿಸ್ಕೊಂಡ ತಕ್ಷಣ
ಎಲ್ಲೂ ಇಲ್ಲದಂಥ ರೀತಿ ಬಟ್ಟೆನ ಹರಿದು ಬಿಡೋ ಥರ ಜೀವನನ ಮಾಡಿಕೊಂಡು ಪುನಃ ಮನೆ ಬಾಗಿಲಿಗೆ ಅಯ್ಯೋ ಅಂತ ಕಣ್ಣೀರು ಹಾಕೋದು. ಅದನ್ನು ಅಮ್ಮ ಸೆರಗಲ್ಲಿ ಕಣ್ಣೀರು ಒರೆಸಿ ಆಯಿತು ಬಾ ಆಗಿದ್ದಾಗಲಿ ಹಾಳಾಗೋಗಲಿ, ಯಾರೊಬ್ಬ ಮೂರ್ಖ ಶಿಖಾಮಣಿ ಸಿಗ್ತಾನೆ, ಆ ಮನೆಗೆ ಹೋಗಿ ದೀಪ ಹಚ್ಚಿದ್ರೆ ಆಯಿತು. ಇದನ್ನೇ ಪ್ರಾರಂಭದಲ್ಲಿ ಸರಿಪಡಿಸ್ಬೋದಾಗಿತ್ತಲ್ಲ. ಇದನ್ನೇ ಸರಿಪಡಿಸಿ ನೀನು ಪ್ರಾರಂಭದಿಂದಲೇ ಆಗಿರ್ತಕ್ಕಂಥ ತಪ್ಪನ್ನು ಸ್ವಲ್ಪ ವಿಚಾರ ಮನೆಗೆ ಗೊತ್ತಾದ ತಕ್ಷಣ ಸ್ಟ್ರಿಕ್ಟ್ ಮಾಡಬೇಕಾದ ತಂದೆ ತಾಯಿ ಅದು ಅವ್ರ ಜವಾಬ್ದಾರಿ ಅಲ್ವಾ. ಇದು ಹೆಣ್ಣು ಮಕ್ಕಳಲ್ಲೂ ಇದೆ, ಗಂಡು ಮಕ್ಕಳಲ್ಲೂ ಇದೆ. ನಾನು ಯಾರೊಬ್ಬರನ್ನೂ ದೂಷಣೆ ಮಾಡ್ತಾ ಇಲ್ಲ, ಒಬ್ಬರನ್ನೇ ನಾನು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಲ್ಲಿ 3 ಜನ ಇರೋದು, ಹುಡುಗ, ಹುಡುಗಿ, ಅವ್ರ ತಂದೆ ತಾಯಿ. 3 ಜನನೂ ಚಿಂತನೆ ಮಾಡಬೇಕಿದು. ಸ್ವಲ್ಪ ವಿಚಾರ ಗೊತ್ತಾದ ತಕ್ಷಣ ಆವಾಗಲೇ ಹಿಡಿದು ಬುದ್ಧಿ ಕಲಿಸ್ಬೇಕು. ಇದು ತಪ್ಪು, ನೀನು ಹೋಗ್ತಿರೋದು ಮಾರ್ಗ ಸರಿಯಿಲ್ಲ, ಇದು ನಮ್ಮ ಮನೆತನಕ್ಕಲ್ಲ, ನಮ್ಮ ಜೀವನಕ್ಕಲ್ಲ, ನಾಳೆ ಈ ಜೀವನ ನಿಂಗೆ ನೆಮ್ಮದಿ ಸಿಕ್ಕೋದಿಲ್ಲ. 3 ದಿವಸದ ಬದುಕು, ನೆಮ್ಮದಿ ಬೇಕು, ಸಂತೋಷ ಬೇಕು. ಈ ಪಾಠವನ್ನು ಆಗಿಂದಾಗಲೇ ಮಕ್ಕಳಿಗೆ ಮಾಡಬೇಕಾಗಿತ್ತು ನಾವು. ಮಕ್ಕಳ ಮನಸ್ಸಲ್ಲಿ ಒಂದು ಬಿಡುತ್ತಲ್ಲ, ಮಕ್ಕಳು ಅಪೇಕ್ಷೆ ಪಟ್ಟಿದ್ದಾರಲ್ಲ, ಮಕ್ಕಳು ಏನೂ ಮಾಡಬಾರ್ದಲ್ವಲ್ಲ. ಯಾರು ಪಕ್ಕದ ಮನೆಯವ್ರು ಮಾಡ್ತಿದ್ದು ನನ್ನ ಮನೆ ಮಗು ಮಾಡಲಿಲ್ವಲ್ಲ. ಪಕ್ಕದ ಮನೆ ಮಗು ಹೋಗಿ ಇಷ್ಟು ತಿನ್ಕೊಂಬರತ್ತೆ, ನನ್ನ ಮನೆ ಮಗು ತಿನ್ನಲಿಲ್ಲ ಅಂತ ನಾವು ಒಲವಂತ ತಿನ್ಸೋಕ್ಕಾಗತ್ತಾ? ಯೋಚನೆ ಮಾಡಿ. ನಿಜಕ್ಕೂ ಮನಸ್ಸು ನೊಂದು ಮಾತಾಡ್ತಾ ಇರೋ ಮಾತುಗಳಿದು. ಯಾಕೆಂದರೆ ಆಗುವಾಗ ನಡೆಯುವಾಗ ಇದ್ಯಾವುದೂ ಗೊತ್ತಾಗೋದಿಲ್ಲ. ನಾನು ಆಡೋ ಮಾತೆಲ್ಲ ನಿಮಗೆ ಕಿವಿ ಬಿಟ್ಬಿಡ್ಬೋದು. ಆದರೆ ಇವತ್ತು ನನ್ನ ಮಾತು ಒಂದಷ್ಟು ಜನದ ಹೃದಯ ಮುಟ್ಟಿ ಆ ಮನೆಗಳಲ್ಲಿರ್ತಕ್ಕಂಥ ತಂದೆ ತಾಯಂದರು ಕಣ್ಣೀರು ಹಾಕ್ಕೊಂಡು ಕೂತ್ಕೋತಾ ಇದ್ದಾರಲ್ಲ, ಯೋಚನೆ ಮಾಡಿ. ಇವತ್ತು ಅವ್ರ ಮನೆ ಕಣ್ಣೀರು ನಮ್ಮ ಮನೆಗೆ ನಾಳೆ ಮುಟ್ಟೋದಿಲ್ವಾ? ಆಲೋಚನೆ ಮಾಡಬೇಕು. ಅದಕ್ಕಾಗಿ ಈ ಪ್ರೀತಿ ಪ್ರೇಮ, ಈ ಪ್ರೇಮಿಗಳ ದಿನಾಚರಣೆ ಆಗಲಿ, ರೋಸ್ ಡೇ ಆಗಲಿ, ಈ ಸಂಸ್ಕೃತಿ ನಮಗೆ ಬೇಡ. ಈ ಸಂಸ್ಕೃತಿಗೆ ನಾವು ಮುಂದೆ ಹೋಗಬಾರ್ದು. ಮೊನ್ನೆ ಜನವರಿ 1 ಹೊಸ ವರ್ಷ ಅಂತ ಎಲ್ಲರೂ ಸ್ವಾಗತ ಮಾಡಿದ್ರಲ್ಲ, ಎಷ್ಟು ಜನ ಹೆಣ್ಣುಮಕ್ಕಳು ಮೈಮೇಲೆ ಬಟ್ಟೆ ಹರ್ಕೊಂಡು, ಮೈಮೇಲೆ ಪ್ರಜ್ಞೆ ಇಲ್ದಿರ, ಮೈಮೇಲೆ ಬಟ್ಟೆ ಇದೆ ಇಲ್ಲ ಅಂತ ಗೊತ್ತಿಲ್ದಿರ ಇದೇ MG ರೋಡಲ್ಲಿ, ಇದೇ ಬೆಳಗ್ಗೆ ಎದ್ರೆ ನಾವು ಈ ವಾಹಿನಿಗೆ ಬರುವಂಥ ರಸ್ತೆಯಲ್ಲಿ ಇಲ್ಲಿ ನಡೆದಂಥ ಪ್ರಕ್ರಿಯೆಗಳನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅವ್ರು ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತರು ತಂದೆ ತಾಯಿದ್ರು ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳು ಮೈಮೇಲೆ ಬಟ್ಟೆ ಇಲ್ದಿರ ರೋಡಲ್ಲಿ ಬಿದ್ದಿರೋದು, ಮೋರಿಗಳ ಹತ್ರ ಬಿದ್ದಿರ್ತಕ್ಕಂಥದ್ದು, ಕುಡಿದು ಎದ್ದು ಓಡೋಗೋದು, ಅದನ್ನು ನಮ್ಮ ಎಷ್ಟೋ ಮಾಧ್ಯಮದ ಕ್ಯಾಮ್ರಾಗಳು ಅವ್ರನ್ನ ನಮ್ಮ ವೀಕ್ಷಣೆ ಮಾಡಿ ತೋರಿಸ್ಬೇಕು ಅಂದಾಗ ತಲೆ ಮುಚ್ಕೊಂಡು, ಬಟ್ಟೆ ಮುಚ್ಕೊಂಡು, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು, ಆಕೆ ಯಾರೋ ಹೆಣ್ಣು, ಅವಳು ಬಟ್ಟೆ ಹಾಕೊಳ್ಳೋಕೆ ಏನೂ ಇಲ್ಲ, ಯಾಕೆ ನೀರದಿಷ್ಟು ತುಂಡದ್ದು ಬಟ್ಟೆ. ಕ್ಯಾಮ್ರಾ ಹತ್ರಕ್ಕೆ ಹೋದಾಗ ಅವಳು ಏನು ಮಾಡಿದ್ಲು ಗೊತ್ತಾ? ಅವಳು ಗರಿವಿಲ್ಲ, ತಡೆ ಇರ್ತಕ್ಕಂಥ ಬಟ್ಟೆ ನಿಂಗೆ ಎತ್ಕೋತಾ ಇದ್ದಾಳೆ. ಅವಳಿಗೆ ತಲೆಗೇನು ತೋರಿಸ್ತಾ ಇದ್ದೀನೋ, ಮೇಲೇನು ತೋರಿಸ್ತಿದ್ದೋ ಅವಳಿಗೆ ಜ್ಞಾನ ಇಲ್ಲ, ಕುಡಿದ ಜ್ಞಾನ. ಇಂಥ ಸಂಸ್ಕೃತಿ, ಇಂಥ ಸಂಪ್ರದಾಯ ನಮ್ಮ ಭರತಖಂಡದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶಕ್ಕೆ ಈ ಸಂಸ್ಕೃತಿ ಬೇಕಾ? ನಿಮ್ಮ ಈ ಬದುಕಲಿ ಅಂತ ನಿಮಗೆ ಜನ್ಮದಾತರು, ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ರ? ಮೊನ್ನೆ ನಡೆದಂಥ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಅವಮಾನ. ಜನವರಿ 1 ಹೊಸ ವರ್ಷ ಅಂತ ಸ್ವಾಗತಿಸಿದ್ರಲ್ಲ, ಹೊಸ ವರ್ಷ ಅಂದರೆ ಏನು? ಹೊಸತನ ಅಂತ. ಆ ಹೊಸತನ ಅಂತಕ್ಕಂಥದ್ದು ಹೇಗಿರಬೇಕು? ಈ ಸುಂದರವಾದಂಥ ಪ್ರಕೃತಿಯನ್ನು ನಮ್ಮ ಜೊತೆ ಹೊಸ ಸ್ವತಂತ್ರವನ್ನು, ಆ ವಿಶೇಷವಾಗಿರ್ತಕ್ಕಂಥ ಹಬ್ಬವನ್ನು ಆಚರಣೆ ಮಾಡಬೇಕು. ಅದು ನಮ್ಮ ಸಂಸ್ಕೃತಿ, ಸಂಪ್ರದಾಯ. ಅದಕ್ಕೋಸ್ಕರ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಇಷ್ಟು ಗೌರವವಾಗಿ ಯಾಕೆ ಕಾಣ್ತಾರೆ ಅಂದರೆ, ಈ ಪ್ರಕೃತಿ ಮಾತೆ ಸಹಿತ ಹಬ್ಬವನ್ನು ಆಚರಣೆ ಮಾಡ್ತಾಳೆ. ಅದಕ್ಕೆ ಯುಗಾದಿ ಅಂತ ಹೇಳ್ತೀವಿ. ಯುಗದ ಆದಿ ಯುಗಾದಿ. ಆ ಯುಗಾದಿ ಬಂದಾಗ ನಾವು ಪ್ರಕೃತಿಯೊಂದಿಗೆ ಆಚರಣೆ ಮಾಡುವಂಥ ಹಬ್ಬ ಅದು ಹೊಸ ವರ್ಷ. ಜನವರಿ 1 ಅಲ್ಲ, ಕುಡಿದು ತಿಂತಕ್ಕಂಥದ್ದಲ್ಲ, ಮಧ್ಯರಾತ್ರಿ ಬಂತು ಅಂತ ನಾವು ಓಡಾಡ್ತಕ್ಕಂಥದ್ದಲ್ಲ, ಮೈಮೇಲೆ ಪ್ರಜ್ಞೆ ಇಲ್ದಿರ ಮೋರಿಗಳಲ್ಲಿ ರಸ್ತೆಗಳಲ್ಲಿ ಬಿದ್ದು ಸಾಯೋದಲ್ಲ. ಇದೆಲ್ಲ ನೆನೆಸ್ಕೊಂಡ್ರೆ ಬಹಳಷ್ಟು ಕೆಂಡಮಂಡ ಕೋಪ ಆಗಿಬಿಡುತ್ತೆ. ಆದರೆ ನಮ್ಮ ಬದುಕಿದೆ, ನಮ್ಮ ಸ್ವತಂತ್ರ ಇದು. ಹೆಣ್ಣುಮಕ್ಕಳಿಗೆ ಬಟ್ಟೆ ಸ್ವತಂತ್ರ ಇಲ್ವಾ? ಯಾಕೆ ಮಾತಾಡ್ತೀರಿ ಅದನ್ನು? ನಿಮ್ಮ ಸ್ವತಂತ್ರ ಬೇಕಮ್ಮ. ನಿಮ್ಮ ಮೈ ಮೇಲೆ ಸರಿಯಾಗಿ ನೆಟ್ಟಿಗೆ ಬಟ್ಟೆ ಇದ್ದೀರಾ, ಇಡೀ ಬೀದಿನಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ನಿಮ್ಮನ್ನು ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದಾರಲ್ಲ. ನಾಳೆ ದಿವಸ ಹರಿದು ಚಿತ್ರಾನ್ನ ಆಗುವಂಥ ರೀತಿ ಪರಿಸ್ಥಿತಿಯ ಬಂದು ಕೂತ್ಕೊಂಡಾಗ ನಿಮ್ಮ ತಂದೆ ತಾಯಿ ಕಣ್ಣೀರು ಹಾಕ್ತಾರಲ್ಲ. ಒಬ್ಬರು ನೋಡೊಬ್ಬರು ಅಯ್ಯೋ ಹಿಂಗಾಯ್ತಲ್ಲ ಅಂತ ಆಲೋಚನೆ ಮಾಡೋ ಮನಸ್ಸು ಇನ್ನೂ ನಮ್ಗಳಲ್ಲಿ ಇದೆಯಲ್ಲ. ಅದಕ್ಕೆ ಈ ಬಾಧೆ ಆಗುತ್ತೆ. ಇನ್ನಾದರೂ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಂದರು ಅರ್ಥ ಮಾಡಿಕೊಂಡು ನಿಮ್ಮ ಮನೆ ಮಕ್ಕಳನ್ನು ಹೇಗೆ ತರಬೇಕು, ಹೇಗೆ ಮಾಡಬೇಕು, ಅವ್ರು ಹೋಗ್ತಿರ್ತಕ್ಕಂಥ ದಾರಿ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ. ಮನೆಗಿರ್ತಕ್ಕಂಥವ್ರು ಅವರ ನಡೆ ನಡವಳಿಕೆಗಳು, ಶಾಲೆಗೆ ಹೋಗಬೇಕಾದ್ರೆ, ಕಾಲೇಜ್ಗೆ ಹೋಗಬೇಕಾದ್ರೆ ಅವರ ವಸ್ತ್ರಗಳು, ಅವ್ರ ವಸ್ತ್ರ ವಿನ್ಯಾಸ ಹೇಗಾಗ್ತಾ ಇದೆ, ಏನು ಬದಲಾವಣೆ ಬರ್ತಿದೆ, ನನ್ನ ಮಗಳು ಏನು ಬದಲಾವಣೆ ಬರ್ತಿದ್ದಾಳೆ, ಅವಳು ಪ್ರತಿನಿತ್ಯ ಹಾಕೋ ಹೆಜ್ಜೆಯಲ್ಲಿ ಏನು ಬದಲಾಗ್ತಾ ಇದೆ. ಬಂದ ತಕ್ಷಣ ರೂಮ್ ಸೇರ್ಕೋತಾಳಲ್ಲ, ರೂಮಿಂದ ಹೊರಗಡೆನೇ ಬರೋದಿಲ್ವಲ್ಲ. ಆ 4 ಗೋಡೆ ಮಧ್ಯದಲ್ಲಿ ಏನು ಪ್ರಪಂಚ ನಡೀತಿದೆ ನಿಮಗೆ ಗೊತ್ತಾ? ಶಾಲಾ ಕಾಲೇಜ್ಗೆ ಹೋಗಿ ಬಂದ ತಕ್ಷಣ ರೂಮ್ ಸೇರ್ಕೊಂಡ್ಬಿಡೋದು.
ಏನೋ ಕೂಲಿ ಕೆಲಸ ಮಾಡಿ ಬೆಳಗ್ಗೆ ಸಾಯಂಕಾಲ 3 ಗುಂಡಿ ಅಗ್ದಿದ್ದಾರೇನೋ, ದೇಹ ದಣದಿದೆಯೇನೋ, ಸುಸ್ತಾಗಿದೆಯೇನೋ, ಹೋಗಿ ಹಾಸಿಗೆ ಮೇಲೆ ಬೀಳೋದು. ಹಾಸಿಗೆ ಮೇಲೆ ಬಿದ್ದು ನಿದ್ದೆ ಮಾಡಲ್ಲ, ಮೊಬೈಲ್ ತಿರುಗಿಸೋದು, ಮೆಸೇಜ್ ಶುರು ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಮೈ ಮೇಲೆ ವಸ್ತ್ರಗಳನ್ನು ತೆಗೆದು ವಿಡಿಯೋ ಕಾಲ್ ಮಾಡೋದು. ಇವತ್ತು ಬಹಳಷ್ಟು ಮನಸ್ಸಿಗೆ ನೊಂದು ಹೇಳ್ತಿದ್ದೆ, ನೀವೆಲ್ಲ ಸತ್ಯ ಘಟನೆಗಳು ನಡೀತಾ ಇರೋದು. ನಾಳೆ ದಿವಸ ಆ ವಿಡಿಯೋ ಇಟ್ಕೊಂಡಿದ್ದಾನೆ, ನನ್ನ ಮಧ್ಯದಲ್ಲಿ ಒಂಥರ ಬೇರೆ ಥರ ಇದು ಮಾಡ್ತಿದ್ದಾನೆ, ನನಗೆ ಅವರು ದುಡ್ಡು ಕೊಡಬೇಕು, ಇಲ್ಲ ನನ್ನ ಸೆಟಲ್ಮೆಂಟ್ ಆಗಬೇಕು. ಅದಕ್ಕೂ ತಂದೆ ತಾಯಿ ಸೈಟು ಮನೆ ಮಾರಬೇಕು, ಆ ಹೆಣ್ಮಕ್ಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಅವಳು ಮರ್ಯಾದೆ ಕಾಪಾಡೋದಕ್ಕೋಸ್ಕರ ಸೈಟು ಮನೆ ಮಾರಿ ಅವರಿಗೆ ದುಡ್ಡು ಕಟ್ಟಬೇಕು. ಯಾಕೆಂದರೆ ಹುಚ್ಚುತನ ಇಲ್ಲಿ ಮಾಡಿಲ್ವ ತಪ್ಪು? ಈ ತಪ್ಪು ಮಾಡಿದ್ದಕ್ಕೆ ಪನಿಷ್ಮೆಂಟ್ ಅದು. ಇದೆಲ್ಲ ನೈಜ ಘಟನೆ, ಸತ್ಯ ಘಟನೆ, ಸ್ಟೋರಿ ಅಲ್ಲ, ಕತೆ ಅಲ್ಲ, ಅಥವಾ ಯಾವುದೋ ಬುಕ್ಕಲ್ಲಿ ಬರೆದಿರೋದಲ್ಲ, ಯಾರೋ ದೊಡ್ಡ ಹಿರಿಯರು ಜ್ಞಾನಿಗಳು ಬರೆದಿರ್ತಕ್ಕಂಥ ಕಾದಂಬರಿ ಅಲ್ಲ. ಇದು ಜೀವನದ ಕತೆ. ಈ ಜೀವನದ ಕಥೆಯನ್ನು ಸರಿಯಾದ ರೀತಿ ಕತೆ ಅನ್ನೋದನ್ನು ಕಥೆಯಾಗಿಲ್ದಿರ, ಅದು ನೈಜ ಜೀವನದಲ್ಲಿ ಬಂದು ಯಾವತ್ತೂ ಕೂತ್ಕೊಳ್ಳೋಕೆ ಬಿಡದಿರ, ಅದು ಗ್ರಂಥದಲ್ಲಿರೋ ಥರ ಮಾಡೋಣ. ಇನ್ನು ಮುಂದೆ ಇಂಥ ತಪ್ಪು ಯಾರೂ ಸಹಿತ ಅವಕಾಶ ಕೊಡದಿರ ಸ್ವಲ್ಪ ಎಚ್ಚೆತ್ತುಕೊಂಡು ನಡೆಯೋಕ್ಕೆ ದಾರಿ ಮಾಡಿಕೊಡೋಣ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಈಗ ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ ತಿಳ್ಕೊಳ್ತಕ್ಕಂಥ ಸಮಯ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಸೋಮವಾರ ಡೇಟ್ ಏನಾಗುತ್ತೆ? ಯಾಕೆಂದರೆ ದಾರಿ ತಪ್ಪಿದ ಮಗ ಅಂತ. ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ, ಗಮನ ಹಾಗೆ ಇರಬೇಕು. ಶುಕ್ರವಾರ ಅಮಾವಾಸ್ಯೆ, ಅದರಲ್ಲೂ ಇವತ್ತಿನ ವಿಚಾರಗಳಿದೆಯಲ್ಲ, ಇವತ್ತಿನ ವಿಚಾರಧಾರೆ ರಾಶಿಫಲ ತಡ ಆಗ್ತಾಯಿದೆ ಅಂತಕ್ಕಂಥದ್ದು ಅರಿವು ನನಗಿದೆ. ಇಷ್ಟೊತ್ತಿಗಾಲೇ ರಾಶಿ ಮುಗಿಬೇಕಾಗಿತ್ತು, ಮುಗಿದು ನಮ್ಮ ಮುಂದೆ ನಡಿಬೇಕಾಗಿತ್ತು. ಎಲ್ಲರೂ ಇದಕ್ಕಾಗಿ ಕಾತುರತೆಯಿಂದ ಕಾಯ್ತಿದ್ದಾರೆ ಗೊತ್ತು. ಆದರೆ ಎಷ್ಟೋ ಕುಟುಂಬಗಳಲ್ಲಿರ್ತಕ್ಕಂಥ ಕಣ್ಣೀರಿದೆಯಲ್ಲ, ಆ ಬಾಧೆಗೋಸ್ಕರ ನನ್ನ ಒಳಗಡೆ ಇರ್ತಕ್ಕಂಥ ಮಾತು ಇವತ್ತು ಹೊರಬಂತು. ಇರಲಿ, ಆದರೂ ಎಚ್ಚರಿಕೆ ಬೇಕು. ಇನ್ನಾದರೂ ಕೆಲವು ವಿಚಾರಗಳು, ಕೆಲವು ಪರಿಸ್ಥಿತಿ ಏನಾಗುತ್ತೆ, ನಮ್ಮ ವಿಚಾರಗಳು ಕೆಲವು ಗಮನಕ್ಕೆ ಬರೆದಿದ್ರೆ, ಅದು ಗಮನಕ್ಕೆ ತಂದುಕೊಳ್ದಿರಿದ್ರೆ, ಅಥವಾ ಯಾರೊಬ್ಬರು ನಮ್ಮ ಪಾಠ ಹೇಳ್ದಿದ್ರೆ, ಯಾರೊಬ್ಬರು ವಿಚಾರಗಳನ್ನು ಇದನ್ನು ಮಂಡನೆ ಮಾಡದಿರೇ ಇದ್ದರೆ, ನಾವು ಹೋದ್ದಾರೇನೇ ಸರಿ ಅಂತ ನಾವು ಹೋಗ್ತಿರ್ತೀವಿ. ಎಲ್ಲೆಲ್ಲಿ ತಪ್ಪು ಆಗ್ತಿದೆ ಅಂತಕ್ಕಂಥದ್ದು ತಪ್ಪಿನ ಅರಿವನ್ನು ಸ್ವಲ್ಪ ನಾವು ತಿದ್ದುಕೊಳ್ಬೇಕಾದ್ರೆ ಮಧ್ಯೆ ಮಧ್ಯೆ ಇಂಥ ವಿಚಾರಗಳು ಬರಲೇಬೇಕು. ಅದಕ್ಕಾಗಿ ಇವತ್ತಿನ ವಿಚಾರ ಬಂದಾಯಿತು. ಯಾಕೆಂದರೆ ಇಲ್ಲಿ ಸತ್ಯಾಸತ್ಯತೆಗಳಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ನಮ್ಮ ಚಿಂತನೆ ಆಯಿತು. ಶ್ರೀ ಶುಭಕೃತ್ನಾಮ ಸಂವತ್ಸರೆ, ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ, 9/2/2024, 9/2/2024 ಶುಕ್ರವಾರ. ಇವತ್ತು ಚತುರ್ದಶಿ, ಉಪರಿ ಅಮಾವಾಸ್ಯೆ ಇದೆ. ಅಂದರೆ ಬೆಳಗ್ಗೆ ಬೇಗ ಚತುರ್ದಶಿ ಇತ್ತು, ತದನಂತರ ಅಮಾವಾಸ್ಯೆ ಬಂದುಬಿಡ್ತು. ಅಮಾವಾಸ್ಯೆ ಶ್ರವಣ ನಕ್ಷತ್ರ ಇವತ್ತು ಬಹಳ ವಿಶೇಷವಾದ್ದು. ಶ್ರೀನಿವಾಸನ ಜನ್ಮ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ. ತಿರುಮಲ ತಿರುಪತಿ ಶ್ರೀನಿವಾಸನ ಜನ್ಮ ನಕ್ಷತ್ರವಾದಂತಹ ಇವತ್ತಿನ ಶ್ರವಣ ನಕ್ಷತ್ರ. ಯಾರೆಲ್ಲ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿದ್ದೀರಿ, ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು, ನಿಮ್ಮ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ. ಹಾಗೆ ಭಗವತಿಯ ಅನುಗ್ರಹ ನಿಮಗೆ ಸಿಗಲಿ. ದೇವರ ಕೃಪಾಶೀರ್ವಾದದಿಂದ ಹಾಕುವ ಪ್ರತಿ ಹೆಜ್ಜೆಯೂ ಹೆಚ್ಚಿನ ಯಶಸ್ಸಾಗಿರಲಿ. ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ಫಲಾಫಲಗಳಲ್ಲಿ ಭಗವಂತ ಏನು ಅಂದುಕೊಂಡಿದ್ದಾನೆ, ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವೋ, ನಾವು ಯಾವ ಕೆಲಸವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕು ಅಂತಿದ್ದೀವೋ, ಯಾವೆಲ್ಲ ಫಲಗಳ ಬಗ್ಗೆ ನಮ್ಮ ಚಿಂತನೆ ಇದೆಯೋ ಅವೆಲ್ಲವನ್ನು ಸಹಿತ ಭಾಳಷ್ಟು ವೇಗವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಮ್ಮದಾಗುತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಮಾತ್ರ ಮನಸ್ಸಲ್ಲಿ ಒಂದಿಷ್ಟು ಬಾಧೆಯನ್ನು ಇಟ್ಕೊಂಡು, ನೋವಿಟ್ಕೊಂಡು, ಯಾರೊಂದಿಗೂ ಮಾತಾಡದಿರ, ಯಾರೊಂದಿಗೂ ಮಾತಾಡೋಕ್ಕಾಗದಿರ, ಏನೋ ಒಂದು ತರಹ ತುಂಬ ಭಾರವಾದಂತಹ ವಿಚಾರಗಳು ತಲೆಯಲ್ಲಿದೆಯೇನೋ ಎಂಬಂಥ ರೀತಿ ಕಣ್ಣೀರು ಹಾಕ್ತಿದ್ದೀರಿ. ಭಾಳ ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಜೊತೆಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೂ ಇದೆ. ಇದಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಅದರ ಫಲಗಳು ಶೀಘ್ರವಾಗಿ ಸಿದ್ಧಿ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಿಷ್ಟು ತೊಗರಿಬೇಳೆ, ಕೆಂಪು ಹೂವು, ಕೆಂಪು ಗಂಧ, ಕೆಂಪು ವಸ್ತ್ರ, ಕೆಂಪು ಬಣ್ಣದ ದಾರ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳಿಂದ ಹೊರಬಂದು ನೆಮ್ಮದಿಯನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದ್ರಿಂದ ಏನು ಅಂದುಕೊಂಡ್ರೂ ಸಹಿತ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಇವತ್ತಿನ ದಿವಸ ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಯಾವುದು ಸರಿನೋ, ಯಾವುದು ಬೇಕೋ, ಯಾವುದು ಸರಿ ಇದ್ದರೆ ಆಗುತ್ತೋ, ಅಥವಾ ಯಾವ ಕೆಲಸವನ್ನು ನಾವು ಸ್ವಾಗತಿಸಬೇಕೋ ಅದನ್ನು ಬಿಟ್ಟು ಬೇರೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಮ್ಮ ಚಿಂತನೆಯನ್ನು ತಗೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ಅದೇ ನಡೆಯುವಂತಹ ಪರಿಸ್ಥಿತಿ ಎದುರಾಗ್ತದೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ.
ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು 11 ಗಂಟೆ 20 ನಿಮಿಷದಿಂದ 3 ಗಂಟೆ 12 ನಿಮಿಷದವರೆಗೂ ಸ್ವಲ್ಪ ಜಾಗೃತರಾಗಿರಬೇಕು. ಈ ಸಮಯ ಅಷ್ಟೊಂದು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಇದೇ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರಿಗೆ ಏನೇ ಕೊಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಅದರಲ್ಲೂ ಇವತ್ತು ರಾಹುಕಾಲದಲ್ಲಿ, ಶುಕ್ರವಾರ ರಾಹುಕಾಲ ಬೆಳಗ್ಗೆ 10:30 ಪ್ರಾರಂಭ ಆಗುತ್ತೆ. ರಾಹುಕಾಲದಲ್ಲಿ ಯಾವುದಾದ್ರು ಒಂದು ಶಕ್ತಿ ದೇವಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನಸ್ಸಲ್ಲಿ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಇದೆ. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾವು ಏನು ಸಂಕಲ್ಪ ಮಾಡಿದ್ದರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಲೇವದೇವಿ ಮಾಡಬೇಕಾದ್ರೂ, ಯಾವುದೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಚಿಂತನೆ ಇದ್ದರೂ ಅದನ್ನು ಸರಿಯಾದ ರೀತಿ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋದರೆ ತುಂಬ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆಗೀಡಾಗುವಂಥದ್ದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಅದೃಷ್ಟದ ದಾರಿಯಲ್ಲಿ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ನಿಮಗಿರೋದ್ರಿಂದ ಇವತ್ತು ತಾಯಿ ಶಂಕರಿಯನ್ನು, ವನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಕಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ಜೊತೆಗೆ ಕುಲದೇವರು ಅಥವಾ ನಿಮ್ಮ ಮನೆ ದೇವರು ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಾಲಯ ಅಥವಾ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ಇಂತಹ ಸಾನ್ನಿಧ್ಯಗಳಿಗೆ ಹೋಗಿ ದೇವರನ್ನು ದರ್ಶನ ಮಾಡಿ ಬರಬೇಕು ಎಂಬತಕ್ಕಂಥ ಆಸೆಯಿಂದಲೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಈ ಶುಭ ಸಂಕೇತದ ದಿನ ನಿಮಗೆ ಹೆಚ್ಚು ಲಾಭವಿದೆ. ಇವತ್ತು ಸಾಧ್ಯವಾದರೆ ಶ್ವೇತವರ್ಣ ಅಂದರೆ ಬಿಳಿಯ ಬಣ್ಣದ ವಸ್ತ್ರ ಆಗಲಿ ಅಥವಾ ಒಂದಿಷ್ಟು ಗೋಕ್ಷೀರ ಆಗಲಿ ಅಥವಾ ಒಂದಿಷ್ಟು ಅಕ್ಕಿ ಆಗಲಿ ಅಥವಾ ಬಿಳಿಯ ಬಣ್ಣದ ಬಟ್ಟೆ ಆಗಲಿ ಇಂತಹದ್ದನ್ನು ಶಿವಮಂದಿರದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ಶುಭ ದಿನ ರಾಹುಕಾಲದ ಅನುಷ್ಠಾನ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇದು ಭಾಳ ಬೇಗ ಕಾರ್ಯಸಿದ್ಧಿ ಆಗುವಂಥದ್ದು. ಅಂದರೆ ಶ್ರವಣ ನಕ್ಷತ್ರ ಅಮಾವಾಸ್ಯೆ, ಅದರ ರಾಹುಕಾಲ, ಈ ಸನ್ನಿವೇಶದಲ್ಲಿ ದೇವರ ದರ್ಶನ, ದೇವರ ಸಾನ್ನಿಧ್ಯ ಅಥವಾ ಯಾವುದಾದ್ರು ವೃಕ್ಷಗಳ ನೆರಳಲ್ಲಿ ಕೂತು ಒಂದಷ್ಟು ತಪಸ್ಸನ್ನು, ಒಂದಷ್ಟು ಜಪವನ್ನು ಮಾಡ್ತಕ್ಕಂಥದ್ದು ಇದು ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರಿಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಏನಾದರೂ ಒಂದು ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ 12 ಗಂಟೆಯಿಂದ 4 ಗಂಟೆ ತನಕ ಸಮಯ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥದ್ದು, ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತಕ್ಕಂಥದ್ದು, ಇಲ್ಲದ ನೋವಿಗೆ ತುತ್ತಾಗುವಂಥ ಪರಿಸ್ಥಿತಿ ಇರೋದರಿಂದ ತುಂಬ ಜಾಗೃತರಾಗಿರಬೇಕು. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಿಂಹರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಜೊತೆಗೆ ಮನಸ್ಸು ನೆಮ್ಮದಿಯಾಗಿರ್ತಕ್ಕಂಥದ್ದಲ್ಲ. ಬೇಡವಾದ ವಿಚಾರಗಳ ಕಡೆ ಹೆಚ್ಚು ಗಮನ ಇದೆ. ಬೇಡವಾದಂಥ ವಿಚಾರಗಳ ಕಡೆ ಗಮನ ಇದೆ ಮತ್ತು ಶತ್ರುಗಳ ಬಾಧೆ ಸಾಕಷ್ಟು ಇದೆ. ಭಾಳ ಜೋಪಾನ ಬೇಕಾಗಿದೆ. ಮನೆ ದೇವರ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ನಿಮ್ಮ ಮಾತೃಶ್ರೀಯವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಏನಾದರೂ ಒಂಚೂರು ಸಿಹಿ ಪದಾರ್ಥವನ್ನು ಯಾರಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಕೊಟ್ಟು ನಂತರ ನೀವು ಆಚೆ ಹೊರಡೋದ್ರಿಂದ ಸಿಂಹರಾಶಿಯವರು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರ, ವೃತ್ತಿಯಲ್ಲಿ ಅಭಿವೃದ್ಧಿ, ಏನು ಮಾಡಬೇಕು ಅಂದ್ಕೊಂಡ್ರೂ ಏನಾದರೂ ಒಂದು ಕುಂಠಿತವಾಗುವಂಥದ್ದು, ಯಾರಾದರೂ ಅಡ್ಡಿ ಬರ್ತಕ್ಕಂಥದ್ದು, ಏನು ಮಾಡೋಕ್ಕೋದ್ರೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಂದರೆ ತಾಪತ್ರೆಗಳು ಬರ್ತಕ್ಕಂಥದ್ದು. ಇವತ್ತು ನೀವು ಅಂದುಕೊಂಡಷ್ಟು ಲಾಭ ಮಾಡ್ಕೊಳ್ಳಿಕ್ಕಾಗಲ್ಲ, ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ದಿರೋ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬಿಡ್ತೀರಿ, ಅಲ್ಲಿ ಸಮಸ್ಯೆ ತಂದುಕೊಳ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಮಾತ್ರ ಲಾಭ ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದೇನು ಗುಣ ಏನಂದರೆ, ಇವತ್ತು ದೂರ ಭಾರ ಹೊರಡಬೇಕು, ಅಂದುಕೊಂಡಿದ್ದನ್ನು ಸಾಧನೆ ಮಾಡಬೇಕು, ಏನಾದರೂ ಒಂದಿಷ್ಟು ಫಲಾಫಲ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಮಾತ್ರ. ಆದರೆ ಯಾವುದನ್ನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಪ್ರಾರಂಭಿಕ ಹಂತದಲ್ಲೇ ತೊಂದರೆ ತಾಪತ್ರೆಗಳನ್ನು ತಂದುಕೊಂಡ್ಬಿಡ್ತೀರಿ. ಆದರೆ ಸರಿಸುಮಾರು 12 ಗಂಟೆ ನಂತರ ತುಂಬ ಬದಲಾವಣೆ ತಂದುಕೊಳ್ತೀರಿ. ಅಲ್ಲಿಂದ ಆಚೆ ಸ್ವಲ್ಪ ನೆಮ್ಮದಿಯ ಉಸಿರಾಟ ಆಗ್ಬೋದು, ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗ್ಬೋದು. ಕನ್ಯಾ ರಾಶಿಯವರು ಮಧ್ಯಾಹ್ನ 12 ಮೇಲೆ ಬೆಳಕು ಕಾಣ್ತೀರಿ. ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಆರ್ಥಿಕ ಪರಿಸ್ಥಿತಿಯನ್ನು ಕಾಣ್ತೀರಿ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ವ್ಯವಹಾರಗಳ ಕಡೆ ಮತ್ತಷ್ಟು ಲಾಭವನ್ನು ಗಳಿಸುವಂಥದ್ದಾಗಬೇಕು. ಹಾಗೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನ ಬೇಕು. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಯೋಗ, ಆ ಯೋಗ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಿದೆ. ಸಾಧ್ಯವಾದರೆ ಒಂದು ಚಿಟಿಕೆ ಉದ್ದಿನ ಬೇಳೆಯನ್ನು ರಾಹುಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಭಾಳ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತು ನೀವು ಮಾಡುವ ಕೆಲಸವನ್ನು, ಇಂತಿಂಥ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಮತ್ತೊಬ್ಬರ ಜವಾಬ್ದಾರಿ ತಿಳಿಸಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಇದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ತುಂಬ ಅದೃಷ್ಟದ ಫಲವನ್ನು ಸಿದ್ಧಿಪಡಿಸ್ಕೊಂಡು ಅಂದುಕೊಂಡಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡಿಕೊಂಡು ಇವತ್ತು ಅದೃಷ್ಟ ಜೊತೆಗೆ ಇವತ್ತು ಅಂದ್ಕೊಂಡಂಥ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ ಆಗಲಿ, ಯಾವುದೇ ಒಂದು ವಿಚಾರ ಆಗಲಿ, ಮಂದಗತಿಯಲ್ಲಿ ಸಾಗಿದ್ರೂ ನಿಮ್ಮ ಮನಸ್ಸು ಮಂದಗತಿಯಲ್ಲಿ ಸಾಗುವಂಥದ್ದನ್ನು ಆಲೋಚನೆ ಮಾಡಲ್ಲ. ಭಗವಂತ ನಮಗೆ ಕೊಟ್ಟದ್ದು ತೃಪ್ತಿಯಾಗಿದೆಯಲ್ಲ, ಭಗವಂತ ಏನು ಕೊಟ್ಟರು ಅವನು ಕೊಟ್ಟಂಥ ಅನುಗ್ರಹ ಅಂತ ಒಳ್ಳೆ ಮನಸ್ಸಿನಿಂದ ಅದನ್ನು ಸ್ವಾಗತಿಸುವಂಥ ಗುಣ ನಿಮ್ಮದಾಗುತ್ತೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಪ್ರಾರ್ಥನೆ ಮಾಡಿ, ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡೋದ್ರಿಂದ ಆರೋಗ್ಯ, ವ್ಯಾಪಾರ, ವ್ಯವಹಾರದ ಕಡೆನೂ ಹೆಚ್ಚು ಗಮನ ಕೊಡ್ತೀರಿ, ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಅಲ್ಲಿಂದಲೇ ಮರೆತು ಹೊಸ ಕೆಲಸಗಳ ಕಡೆ ಗಮನ ಕೊಡ್ತೀರಿ. ಅದರಿಂದ ಲಾಭವನ್ನು ಗಳಿಸುವಂಥ ಅದೃಷ್ಟ ಫಲ ಇವತ್ತು ನಿಮ್ಮದಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಭಾಳ ಮಂಕಾಗ್ತಾ ಇದ್ದೀರಿ, ಇತ್ತೀಚೆಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲದಂಥ ರೀತಿಯಲ್ಲಿದ್ದೀರಿ, ಕೆಲಸ ಕಾರ್ಯಗಳ ಕಡೆ ಲಾಭ ಇಲ್ಲ, ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರಿಗೂ ಸಹಿತ ಅಷ್ಟೊಂದು ಲಾಭ ಇಲ್ಲದಿರತಕ್ಕಂಥ ರೀತಿ ಇದೆ. ಮೇಲಧಿಕಾರಿಗಳು ಸಣ್ಣ ಪುಟ್ಟ ಮಾತಾಡಿದ್ರೆ ಅದೇ ದೊಡ್ಡ ದೊಡ್ಡ ಸಮಸ್ಯೆಗಳಾಗುವಂಥ ರೀತಿಯಲ್ಲಿದೆ. ಆದರೆ ಸ್ವಲ್ಪ ಮೌನದಿಂದ ಹೇಳುವಂಥ ಮಾತನ್ನು ಆಲಿಸಬೇಕಾಗಿದೆ. ಯಾಕೆಂದರೆ ಯಾವಾಗಲೂ ನಿಮ್ಮ ಕೆಟ್ಟದ್ದೇ ನಡೆಯೋದಿಲ್ಲ, ಯಾವಾಗಲೂ ಕೆಟ್ಟದ್ದನ್ನೇ ಹೇಳೋದಿಲ್ಲ. ಆದರೆ ಇರ್ತಕ್ಕಂಥದ್ದನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಜೀವನದಲ್ಲಿ ಬೆಳಕಾಗುತ್ತೆ. ಅಂತಹ ಬೆಳಕನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಧನುರಾಶಿಯಲ್ಲಿರ್ತಕ್ಕಂಥವರು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಅಥವಾ ಮಹಾವಿಷ್ಣು ಆರಾಧನೆ ಮಾಡಿ, ರಾಹುಕಾಲದಲ್ಲಿ ನಿಮ್ಮ ಮನೆ ದೇವರಿಗೊಂದು ನಮಸ್ಕಾರ ಮಾಡಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಹೆಚ್ಚು ಲಾಭವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಅಮಾವಾಸ್ಯೆ ಆದ್ದರಿಂದ ಇವತ್ತು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶನೈಶ್ಚರನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಥವಾ 108 ಬಾರಿ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸೋದು, ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸುವಂಥದ್ದು, ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ಬಿಟ್ಟು ಒಂದಿಷ್ಟು ಶಾಂತಿ ನೆಮ್ಮದಿಯಾಗಿ ನೀವು ಆಲೋಚನೆ ಮಾಡಿದ್ದೆ ಆದರೆ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ನಿಂತು ಕೆಲಸಗಳನ್ನು ಮಾಡಬಹುದು. ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನೋವು ಉಂಟಾಗ್ಬೋದು. ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಇಲ್ಲದಿರತಕ್ಕಂಥ ರೀತಿ ಇರ್ಬೋದು. ಸಣ್ಣ ಪುಟ್ಟ ವಿಚಾರಗಳು ಸಹಿತ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದಾಗ್ಬೋದು. ಆರೋಗ್ಯ ಅಷ್ಟೊಂದು ಸರಿ ಇಲ್ಲದಿರತಕ್ಕಂಥದ್ರಿಂದ ಆರೋಗ್ಯದಲ್ಲೂ ಒಂದಷ್ಟು ತೊಂದರೆ ತಾಪತ್ರ ಎದುರಾಗ್ಬೋದು. ಆದರೂ ಅಮಾವಾಸ್ಯೆ ಆದ್ದರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇವತ್ತಿನ ದಿವಸ ಒಂದಷ್ಟು ಲಾಭವನ್ನು ಗಳಿಸಬಹುದು. ಇವತ್ತು ಸಾಧ್ಯವಾದರೆ ಶಿವಮಂದಿರಕ್ಕೆ ಬಂದು ಶಿವನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಬಿಲ್ವಪತ್ರೆಯಿಂದ ಬಿಲ್ವಾರ್ಚನೆ ಮಾಡಿಸಿ ಶಿವ ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿ ಬರೋದರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಕುಂಭರಾಶಿಯವರು. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿ, ಸಾಧ್ಯವಾದಷ್ಟು ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಇವತ್ತು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆದರೂ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕಾಗಿದೆ, ಎಚ್ಚರಿಕೆ ಬೇಕಾಗಿದೆ. ಯಾವುದೇ ವಿಚಾರದಲ್ಲಿ ಹಣಕಾಸನ್ನು ಹೂಡಿಕೆ ಮಾಡಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೋದು ಅಂದರೆ ಅಲ್ಲಿ ಬದಲಾವಣೆ ತರಲಿಕ್ಕಾಗಲ್ಲ, ಸಮಸ್ಯೆನೇ ಸಾಕಷ್ಟು ಆಗುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ, ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದಂಥ ನೀವು
ಬೇಡವಾದ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಮನಸ್ಸನ್ನು ನೊಂದುಕೊಳ್ಳೋ ಪರಿಸ್ಥಿತಿ ಎದುರಾಗುತ್ತೆ. ಒಂದಷ್ಟು ಜನ ನಿಂದನೆ ಮಾಡ್ತಕ್ಕಂಥವ್ರ ಮಧ್ಯದಲ್ಲಿ ಇವತ್ತು ನೀವಿದ್ದೀರಿ. ಅಂದರೆ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬೇಡವಾದ ವಿಚಾರಗಳನ್ನು ನಿಮ್ಮ ಮನಸ್ಸಿಗೆ ನೋವುಂಟಾಗುವಂಥ ರೀತಿ ಮಾತಾಡುವಂಥವ್ರ ಪರಿಸರದಲ್ಲಿ ತಾವಿರ್ತೀರಿ. ಆದಷ್ಟು ಅಂತಹ ಪರಿಸರದಲ್ಲಿದ್ದಾಗ ವ್ಯಾಜ್ಯಗಳು, ಗಲಾಟೆ, ಜಗಳ, ಕದನ ಆದಾಗ ಆದಷ್ಟು ಆ ಸ್ಥಳವನ್ನು ಬಿಟ್ಟು ಕದಲಬೇಕು. ಯಾವುದೇ ಒಂದು ವಿಚಾರದಲ್ಲಿ ಗಲಾಟೆ ಆಗ್ತಾಯಿದೆ, ಒಂದು ಸಮಸ್ಯೆ ಆಗ್ತಾಯಿದೆ, ಒಂದು ರೌದ್ರದ ಸನ್ನಿವೇಶ ಅಂದಾಗ ಆ ಸ್ಥಳವನ್ನು ಬಿಟ್ಟು ಯಾರಾದರೂ ಸರಿಯೇ ಆ ಸ್ಥಳವನ್ನು ಬಿಟ್ಟು ಕದಲಬಿಟ್ರೆ ಖಂಡಿತ ಅಲ್ಲಿ ಅನುಕೂಲ ಆಗುತ್ತೆ. ಅದೇ ಸ್ಥಳದಲ್ಲಿದ್ದರೆ ಮತ್ತಷ್ಟು ರೌದ್ರ ಆಗುತ್ತೆ, ಇಲ್ಲದ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಶ್ರವಣ ನಕ್ಷತ್ರ, ಅಮಾವಾಸ್ಯೆ, ಜೊತೆಗೆ ಇವತ್ತು ಇರತಕ್ಕಂತಹ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಶುಭ ಶುಕ್ರವಾರ ಆದ್ದರಿಂದ ಶುಕ್ರವಾರದ ಅಮಾವಾಸ್ಯೆ ಎಂದು ಇವತ್ತಿನ ದಿವಸ ಬೆಟ್ಟದಲ್ಲಿ ತಂದು ಅದರ ಮೇಲೆ ಒಂದು ತುಪ್ಪದ ಬತ್ತಿಯನ್ನಿಟ್ಟು ದೀಪದ ಆರತಿ ಮಾಡಬೇಕು ಅಂತ ಹೇಳಿದ್ದೆ. ಜೊತೆಗೆ ಇವತ್ತು ಬೆಟ್ಟದಲ್ಲಿ ಆಗಲಿ ಅಥವಾ ಬೆಟ್ಟದಲ್ಲಿ ಗಿಡ ಆಗಲಿ ಆ ಪ್ರಾಂತ್ಯದಲ್ಲಿದ್ದರೆ ತಾಯಿ ಮಹಾಲಕ್ಷ್ಮಿಯನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೆ, ಲಕ್ಷ್ಮಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಭಾಳ ಅರ್ಥಪೂರ್ಣವಾದಂಥ ಕಾಲ ಆಗುತ್ತೆ ಅಂತಲೂ ಹೇಳಿದ್ದೆ. ಹಾಗಾಗಿ ಇವತ್ತು ತಪ್ಪದೀರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬೆಟ್ಟದಲ್ಲಿಯ ಒಂದು ಅನುಷ್ಠಾನವನ್ನು ಮಾಡಿ. ಬೆಟ್ಟದಲ್ಲಿ ಅನುಷ್ಠಾನ ಮಾಡುವ ರೀತಿ ಹೇಗೆ? ಫಸ್ಟು ಒಂದು ತುಳಸಿ ಗಿಡದ ಮುಂಭಾಗದಲ್ಲಿ ಒಂದು ನಕ್ಷತ್ರವನ್ನು ಬರೀರಿ. ನಕ್ಷತ್ರದವನ್ನು ಅಂದರೆ ರಂಗೋಲಿ ಪುಡಿ ಆಗಲಿ, ಅರಿಶಿನ ಪುಡಿಯಿಂದ ಒಂದು ನಕ್ಷತ್ರವನ್ನು ಬರೆದು ಆ ಒಂದು ತುಳಸಿ ಗಿಡದ ಸಾನ್ನಿಧ್ಯಕ್ಕೆ ಬರೋಕ್ಕೂ ಮುನ್ನ ಮೊದಲು ಆರತಿಯನ್ನು ನಿಮ್ಮ ಮನೆ ದೇವರು ಮಾಡಿ. ನಿಮ್ಮ ಮನೆ ದೇವರು ಶಿವ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಶಕ್ತಿ ದೇವತೆ ಆಗಿರ್ಬೋದು, ಯಾವುದೇ ಆದರೂ ಸರಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಈ ಬೆಟ್ಟದಲ್ಲಿಯ ಒಂದು ನೆಲ್ಲಿಯನ್ನು ತಂದು, ಅಂದರೆ ಬೆಟ್ಟದಲ್ಲಿಯ ನೆಲ್ಲಿಕಾಯಿ ತಂದು ನೆಲ್ಲಿಕಾಯಿ ಮೇಲ್ಭಾಗ ಸ್ವಲ್ಪ ಕಟ್ ಮಾಡಿ ಅದರ ಮೇಲೊಂದು ತುಪ್ಪದ ಬತ್ತಿಯನ್ನು ಇಟ್ಟು ಅದನ್ನು ಮೊದಲು ನಿಮ್ಮ ಮನೆ ದೇವರಿಗೆ ಆರತಿ ಮಾಡಿ. ಮನೆ ದೇವರಿಗೆ ಆರತಿ ಮಾಡಿದ ನಂತರ ಅದನ್ನು ತೆಗೆದು ಒಂದು ತುಳಸಿ ಗಿಡದ ಮುಂಭಾಗದಲ್ಲಿ ಒಂದು ನಕ್ಷತ್ರವನ್ನು ಬರೆದು ನಕ್ಷತ್ರದ ಮೇಲ್ಭಾಗದಲ್ಲಿ ಆರತಿಯನ್ನು ಇಟ್ಟು ಅಲ್ಲಿ 11 ಪ್ರದಕ್ಷಿಣೆ ಮಾಡಿ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡೋದ್ರಿಂದ ಗಂಡಸರಾಗಲಿ ಹೆಣ್ಗಸರಾಗಲಿ ಯಾರೊಬ್ಬರು ಇವತ್ತಿಯ ಅನುಷ್ಠಾನವನ್ನು ಮಾಡಿದ್ರೂ ಬೆಟ್ಟದಲ್ಲಿಯ ದೀಪದ ಆರತಿ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಆದರೆ ಅದಕ್ಕೂ ಮುನ್ನ ಪ್ರಭು ಶ್ರೀರಾಮಚಂದ್ರನ ಒಂದಿಷ್ಟು ಆರಾಧನೆ ಸಲ್ಲಿಸೋಣ. ಇವತ್ತು ಶ್ರವಣ ನಕ್ಷತ್ರವಾದ್ದರಿಂದ ವಿಷ್ಣುದೇವರ ವಿಶೇಷತೆ ಇದೆ. ಆ ವಿಷ್ಣುವಿನ ಅನುಗ್ರಹ ಪಡೀಲಿಕ್ಕಾಗಿ ಬೆಟ್ಟದಲ್ಲಿ ಅನುಷ್ಠಾನ, ಜೊತೆಗೆ ಪುಷ್ಪಗಳಿಂದ ಮಹಾವಿಷ್ಣುವಿಗೆ ಒಂದು ನಾಮಾರ್ಚನೆ. ಓಂ ಕೇಶವಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣುವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪ್ರದ್ಯುಮ್ನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷದಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ, ಕೋದಂಡರಾಮ, ಜಾನಕಿ ರಾಮ, ಪಟ್ಟಾಭಿರಾಮ, ಶ್ರೀರಾಮ. ರಾಮ, ಜಗದಪಿರಾಮ, ಜಾನಕಿ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತೆ. ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವಸದಾಂ ದೌತಾಂ ತರಿತ್ರೋಜ್ವಲಾಂ ಉಂಧೇ ಪೃಷ್ಠಕಭಾಸಮಂಕುಶಿಧರಾಂ ಸೃಗ್ಭೂಷಿದಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀಂ ಮಾಡಿ ಆರತಿ ಮಾಡಿ. ಕಲ್ಯಾಣಾತ್ಮಕ ಗಾತ್ರಾಯತ್ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ
9 ದೀಪಗಳು ನಿಮ್ಮಲ್ಲಿರ್ತಕ್ಕಂತಹ ಕರ್ಮಫಲಗಳು ದೂರ ಆಗುತ್ತೆ. ಜೊತೆಗೆ ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ. ವ್ಯಕ್ತಿ ತಾನು ಹಾಕುವಂಥ ಹೆಜ್ಜೆಯಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ಬೋದಾದರೆ ಗಣಪತಿಯ ಪ್ರಾರ್ಥನೆ ಅಥವಾ ದೇವರ ಆರಾಧನೆ ನಡೆಸುವಂತಹ ಪೂಜಾನುಷ್ಠಾನ ಅದು ಕ್ರಮಬದ್ಧವಾಗಿರಬೇಕು. ಹಾಗೆ ಈ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನವನ್ನು ಯಾರು ಯಾವಾಗ ಮಾಡಿದ್ರೂ ಅದು ಕಾರ್ಯಸಿದ್ಧಿಯೇ. ಆದರೆ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ತಿಥಿವಾರ ನಕ್ಷತ್ರ ಇದ್ದರೆ, ಇವತ್ತು ಶುಕ್ರವಾರ ಶ್ರವಣ ನಕ್ಷತ್ರ ಅಂದರೆ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ, ತಿರುಮಲ ತಿರುಪತಿ ಶ್ರೀನಿವಾಸನ ಜನ್ಮ ನಕ್ಷತ್ರ, ಜೊತೆಗೆ ಇವತ್ತು ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ಶುಕ್ರವಾರ ಬಂದು ಅಂದರೆ ತಾಯಿ ಮಹಾಲಕ್ಷ್ಮಿಗೂ ಬಹಳ ಪ್ರೀತಿ. ಅದಕ್ಕೋಸ್ಕರ ಇವತ್ತಿಗೂ ಸಾಕಷ್ಟು ಜನ ತಿಳಿದಿರ್ತಕ್ಕಂಥವ್ರು ಅಮಾವಾಸ್ಯೆ ಬಂದಾಗ ಶುಭ ಶುಕ್ರವಾರ ಅಂತಿದ್ದಾಗಲೂ ಅದು ಅಮಾವಾಸ್ಯೆ ಯಾವುದೇ ವಾರ ಬಂದರೂ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡುವಂತಹದ್ದು ಪದ್ಧತಿ ಇವತ್ತಿಗೂ ಇದೆ. ಅಂತಹ ಪದ್ಧತಿಗಳನ್ನು ಆಚರಣೆ ಮಾಡೋದರಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಭಗವತಿಯ ಅನುಗ್ರಹವನ್ನು ಮಾಡ್ತಾ ತಟ್ಟೆ ಅದಿ ಕೊಡಿ. ಭಗವತಿಯ ಅನುಗ್ರಹವನ್ನು ಪಡೆದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತೊಂದು ಆರತಿಯನ್ನು ಸಲ್ಲಿಸೋಣ.